ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೃಕ್ಷಾನ್ ಪಕ್ಷೀಭಕೀಟಾನ್ ಪಿತರಮಥ ಸಖೀನ್ ಮಾತೃಪೂರ್ವಾನ್ ವಿಸೃಜ್ಯ ಪ್ರೋತ್ಥಾಂ ಗಂಗಾಂ ಸ್ವಪಾದಾತ್ ಹರ ಇವ ಚ ಗುಹೇನಾರ್ಚಿತಃ ಸೋಥ ತೀರ್ತ್ವಾ ದೇವಾರ್ಚ್ಯಸ್ಯಾಪಿ ಪುತ್ರಾತ್ ಋಷಿಗಣಸಹಿತಾತ್ ಪ್ರಾಪ್ಯ ಪೂಜಾಂ ಪ್ರಯಾತಃ ಶೈಲೇಶಂ ಚಿತ್ರಕೂಟಂ ಕತಿಪಯ ದಿವಸಾನ್ಯತ್ರ ಮೋದನ್ನುಮಾಸ. ಏನು ಹೇಳಿದರು? ತ್ಯಕ್ತ ಸರ್ವೇಷಣಾರ್ಥಾನ್, 10 ಜನಗಳನ್ನು ಬಿಟ್ಟು ರಾಮದೇವ್ರು ಹೊರಟರು ಅಂತ ಹೇಳಿದರು. ಅಶೇಷ ಜಂತೂನ್ ಸ್ವವಿರಹಜ ಶುಚ ತ್ಯಕ್ತ ಸರ್ವೇಷಣಾರ್ಥಾನ್ ಅಂತ ಹೇಳಿದ ಮೇಲೆ ಅಷ್ಟೂ ಜನಗಳನ್ನು ಬಿಟ್ಟು ಹೊರಟರು. ಯಾರ್ಯಾರನ್ನ ಬಿಟ್ಟರು ಅಂತ ಹೇಳ್ತಾರೆ. ಎಷ್ಟು ಜನ ರಾಮದೇವರಿಂದ ಬಂದಿದ್ದರು, ಎಷ್ಟು ಜನ ಬಿಟ್ಟರು ಅಂದರೆ ಬರೀ ಮನುಷ್ಯರಲ್ಲ, ವೃಕ್ಷಗಳು, ಪಕ್ಷಿ ಇಭ ಕೀಟಾನ್, ಪಕ್ಷೀಭ ಕೀಟಾನ್, ಪಕ್ಷಿಗಳು, ಇಭ ಆನೆಗಳು, ಕೀಟಗಳು, ಪಕ್ಷಿ ಹಾರೋದು, ಆನೆ ಓಡಾಡೋದು, ಕೀಟ ಚಿಕ್ಕ ಕ್ರಿಮಿಗಳು. ಅಲ್ಲೂ ವ್ಯತ್ಯಾಸ ಇದೆ. ಹೇಳಬೇಕಾದ್ರೆ ಎಲ್ಲ ದೊಡ್ಡದು ಚಿಕ್ಕದು ಎಲ್ಲ ಬಂದೋಯ್ತು. ಪಕ್ಷಿ ಇಭ ಕೀಟಾನ್ ಪಿತರಂ, ತಂದೆ ದಶರಥನನ್ನು, ಅಥ ಸಖೀನ್ ಮಿತ್ರರನ್ನು, ಸಖಿಗಳು ಮಿತ್ರ, ಸಖಿನ್ ಶಬ್ದ ಮಿತ್ರರನ್ನು, ಮಾತೃಪೂರ್ವಾನ್ ತಾಯಂದಿರೇ ಮೊದಲಾದವರನ್ನು. ತಾಯಂದಿರು ಎಷ್ಟು ಜನ ಇದ್ದರು? 3 ಜನ, 353 ಜನ ಒಟ್ಟು. 353 ಜನ ಪತ್ನಿಯರಿದ್ದಿದ್ದು. ಅಷ್ಟೂ ಜನಗಳನ್ನು ಬಿಟ್ಟು ವಿಸೃಜ್ಯ ಬಿಟ್ಟು ಪ್ರೋತ್ಥಾಂ ಗಂಗಾಂ ಸ್ವಪಾದಾತ್ ಹರ ಇವ ಚ ಗುಹೇನ ಅರ್ಚಿತ ಸೋಥ ತೀರ್ತ್ವಾ. ಮೊದಲು ತಮಸಾ ನದಿ ದಾಟಿದ್ರು, ಅವರು ಗಂಗಾ ನದಿ ದಾಟಿದ್ರು. ನಾವು ಈ ಕಡೆ ಬಂದಾಗ ಇದರಿಂದ ಅಯೋಧ್ಯೆಯಿಂದ ಈ ಕಡೆ ದೊಡ್ಡ ಕಾರಣ ಕಡೆ ಬರಬೇಕಾದ್ರೆ ಹೇಗೆ ಬರಬೇಕು? ತಮಸಾ ನದಿಯಿಂದ ದಾಟಿ ಬರಬೇಕು. ಆ ಕಡೆ ವಿದೇಹಕ್ಕೆ ಹೋಗ್ಬೇಕಾದ್ರೆ ಸರಿಯೂ ನದಿ ದಾಟಬೇಕು. ಮತ್ತು ಸರಿಯಾದ ಜಾಗ್ರಫಿ ಫಸ್ಟ್ ಕ್ಲಾಸ್ ಆಗಿದೆ. ಹೇಗೆ ಹೇಳಿದ್ದಾರೆ ಅವತ್ತಿಗೆ ಹಾಗೆ ಇರೋ ಜಾಗ್ರಫಿ. ಎರಡು ಬೇರೆ ಬೇರೆ ಕಡೆ, ತಮಸಾ ನದಿ ಇರೋದು ಈ ಕಡೆಗೆ, ಸರಿಯೂ ನದಿ ಈ ಕಡೆಗೆ. ನೀವು ಈ ಕಡೆಯಿಂದ ಹೋಗಿ ಪಾಟ್ನಾದಿಂದ ಹೊರಟ್ರೆ ಮೊದಲು ಸರಿಯೂ ಬರುತ್ತೆ, ಆಮೇಲೆ ಅಯೋಧ್ಯ. ಈ ಕಡೆಯಿಂದ ಹೊರಟ್ರೆ ಲಕ್ನೋದಿಂದ ಹೊರಟ್ರೆ ಮೊದಲು ತಮಸ, ಆಮೇಲೆ ಈ ಕಡೆ ಬರುತ್ತೆ. ಇವತ್ತೆಲ್ಲ ಜಾಗ್ರಫಿ ಹುಚ್ಚುಚ್ಚ ಬರೀತಾ. ಇವತ್ತು ಗೂಗಲ್ ಇಟ್ಕೊಂಡ್ಬಿಟ್ಟು 20 ಶತಮಾನದ ರಾಮಾಯಣ ಬೈತಾ ತಪ್ಪ ಬರೀತಾರೆ. ಅವ್ರ ವಿಷಯ ಬಿಟ್ಬಿಡಿ, ಜಾಗ್ರಫಿ ಗೊತ್ತಿಲ್ಲ ಸರಿಯಾಗಿ ಇವರಿಗೆಲ್ಲ ಕೂಡ. ಇಂಥವರು ದೊಡ್ಡ ಇದು ಬರೀತಾರೆ, ಎಷ್ಟು ಅನ್ಯಾಯ ಮಾಡ್ತಾರೆ ಅಂತ ಹೇಳಿ. ಇದು ನಮ್ಮ ಜನ ಗೊತ್ತಿಲ್ಲ ಆದ್ದರಿಂದ ಹೇಳೋದು ತಲೆ ಹಾಕೋದಕ್ಕೆ ಕೂತಿರ್ತಾರೆ. ಸ್ವಲ್ಪ ವಿಮರ್ಶೆ ಮಾಡಿದರೆ ಪರ್ಫೆಕ್ಟಾಗಿ ಹೇಳ್ತಾರೆ ಅದು. ಸಖೀನ್ ಮಾತೃಪೂರ್ವಾನ್ ವಿಸೃಜ್ಯ. ಇಲ್ಲಿ ಕೆಲವು ಸಮಸ್ಯೆ ಬರೋದು. ವೃಕ್ಷಗಳನ್ನು ಬಿಟ್ಟು ಹೋದ್ರು, ಪಕ್ಷಿಗಳು ಬಿಟ್ಟು, ಇವೆಲ್ಲ ಏನಿವೆಲ್ಲ ನೋಡೋದಕ್ಕೆ ಏನು ಅನಿಸುತ್ತೆ? ಅಷ್ಟು ನಂಬಳಕ್ಕೆ ಅಸಾಧ್ಯ ಅನಿಸುತ್ತೆ. ಆ್ಯಕ್ಚುಲಿ ವೃಕ್ಷಗಳಿಗೂ ಜೀವ ಇದೆ, ಪ್ರೂವ್ ಮಾಡಿದೆ. ವೃಕ್ಷಗಳಿಗೂ ಜೀವ ಇದೆ, ಪ್ರಾಣಿಗಳಿಗೂ ಜೀವ ಇದೆ. ಅದು ಎಂಥದ್ದು? ಅದರಲ್ಲೂ ಸಾತ್ವಿಕ ತಾಮಸ ಪ್ರಭೇದ ಇದೆ. ಅವರೆಲ್ಲ ಹುಟ್ಟಿದ್ದಾರೆ ಅವತಾರಕ್ಕೆ. ಒಂದು ಪರಂಧಾಮ ಹೊರಡ್ಬೇಕಾದ್ರೆ ಅವರೆಲ್ಲ ಹೊರಟರು ಅಂತ ಹೇಳ್ತಾರೆ. ಅದು ಹೇಳಿ ಇಲ್ಲಿ ತಗೋ. ಆದ್ದರಿಂದ ಈಗ ಕೂಡ ಈಗಿನಿಂದ ಇದ್ದಾರೆ ಅವರೀಗ. ಈಗಿನಿಂದ ಇದ್ದ ರಾಮದೇವರನ್ನ ಸೇವೆ ಮಾಡಿ 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 ಶೇಷ ಸಾಧನೆ ಮಾಡಿದ್ದಾರೆ. ಹೋಗ್ಲಿಕ್ಕೆ ಅನುಕೂಲ ಆಯಿತು. ಅಷ್ಟೊತ್ತಿಗೆ ಅವರಿಗೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಆಯಿತು. ಅಲ್ಲಿ ಹೇಳ್ಬೇಕಾದ್ರೆ ಏನಂತ ಹೇಳ್ತಾರೆ, ಅವರೆಲ್ಲ ಉಕ್ತಿಯೋಗ್ಯ ಜೀವನಗಳು ಅಂತ ಹುಟ್ಟಿ ಬಂದಿದ್ದರು, ರಾಮದೇವನ ಹೊರಟರು ಅಂತ. ಇಲ್ಲಿ ಹೇಳಿಲ್ಲ, ಅದೆಲ್ಲ ಅಂಡರ್ಸ್ಟ್ಯಾಂಡ್ ಅಲ್ಲಿ ಸೇರಿಸ್ಕೋಬೇಕೀಗ. ಅಲ್ಲಿರ್ತಕ್ಕಂಥವರೆಲ್ಲ ಸಾಧನೆ ಪೂರೈಸಿದ ಚೇತನಗಳು. ಮತ್ತೆ ರಾಮದೇವರನ್ನ ಸಾಕ್ಷಾತ್ ನೋಡಿಕೊಂಡು ಅಷ್ಟು ಅಟ್ಯಾಚ್ಮೆಂಟ್ ಇಟ್ಕೋಬೇಕಾದ್ರೆ ಯಾರಿಗೆ ಸಾಧ್ಯ? ಅದು ದೇವತೆ ದೊಡ್ಡ ದೊಡ್ಡ ಸಾಧನೆ ಮುಗಿಸಿದವರಿಗೆ, ಅಪರೋಕ್ಷ ಜ್ಞಾನಿಗಳವರೆಲ್ಲ ಕೂಡ. ಅದೇ ಅದು ಸಾಮಾನ್ಯರಿಗಿಂತ ಸಾಧ್ಯನೇ ಇಲ್ಲ. ಎಲ್ಲ ಅಪರೋಕ್ಷ ಜ್ಞಾನಿಗಳು. ಆಚಾರ್ಯ ಮುಂದೆ ಹೇಳಿ ಎಲ್ಲ ಅಪರೋಕ್ಷ ಜ್ಞಾನಿಗಳೇ ಅವರು. ಇವತ್ತು ತಿರುಪತಿಯಲ್ಲಿರ್ತಕ್ಕಂಥದ್ದು ಕೃಷ್ಣಾವತಾರ ಮಾಡಿದಾಗ ಗೋಗಳು ಎಲ್ಲ ಏನವೆಲ್ಲ ಅಲ್ಲ ದೇವತೆಗಳು ಅಂತ ಹೇಳ್ತಾರೆ. ಗೋವುಗಳು, ಗೋಪಾಲಕರೆಲ್ಲ ಯಾರವರೆಲ್ಲ ಎಲ್ಲ ದೇವತೆಗಳು. ದ್ವಾರಕದಲ್ಲಿದ್ದವರೆಲ್ಲ ಯಾರೋ ಎಲ್ಲ ದೇವತೆಗಳು. ತಿರುಪತಿಯಲ್ಲಿ ಪ್ರತಿಯೊಂದು ಕೂಡ ಏನೋ ಹುಲ್ಲು ಗಡ್ಡಿ ಗಿಡ್ಡಿ ಎಲ್ಲ ಏನವೋ ದೇವತೆಗಳು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಇವತ್ತರ ಸಸ್ಯಗಳಿಗೂ ಜೀವ ಇದೆ ಇವತ್ತೀಚೆಗೆ ಹೇಳಿದ್ರು ಅಂತ ತಿಳ್ಕೊಂಡಿದ್ದಾರೆ. ಎಷ್ಟು ಸತಿ ಹೇಳಿದ ಲೆಕ್ಕನೇ ಶಾಸ್ತ್ರಗಳಲ್ಲಿ.
ವೃಕ್ಷಾನ್ ಪಕ್ಷೀಭ ಕೀಟಾನ್ ಪಿತರ ಮಥ ಸಖೀನ್ ಮಾತೃಪೂರ್ವ. ಅದಕ್ಕೆ ಇನ್ನೊಂದು ನೋಡಿ, ಅವಾಗೆಲ್ಲ ಬಿಟ್ಟುಬಿಟ್ಟು ದುಃಖ ಆಯಿತು ಅಂತ ಕೇಳಿದರೆ ಅವಕ್ಕೆಲ್ಲ ಏನಾಗಿದೆ, ಪ್ರಾಣಿಗಳಿಗೂ ಕೂಡ ನಾವು ನೋವುಂಟು ಮಾಡಬಾರದು ಅಂತ ಗೊತ್ತಾಯ್ತು. ಯಾಕೆ ಇವತ್ತು ಮಾಂಸ ಇತ್ಯಾದಿಗಳು ಏನಾಗುತ್ತೆ, ಈಗ ಪ್ರಾಣಿಗಳ ಹಿಂಸೆಯಿಂದ ಬರಬೇಕದು. ಆ ದೃಷ್ಟಿಯಲ್ಲಿ ಅವೆಲ್ಲ ಕೂಡ ಅದು ಸಸ್ಯಗಳನ್ನ ತಿಂತೀವಿ ಅಂದರೆ ಅದರಲ್ಲೂ ಹಿಂಸೆ ಆಗುತ್ತೆ. ಅದಕ್ಕೆ ತಿಂದೇ ಇರಲಿಕ್ಕೆ ಬದುಕಲಿಕ್ಕೆ ಮನುಷ್ಯ ಮಿನಿಮಮ್ ಅದು. ಅದಕ್ಕೇನು ಮಾಡಬೇಕಾಗ ವೈಶ್ವ್ಯಾದಿಗಳನ್ನೇ ಮಾಡಿಕೊಂಡ್ರೆ ಅದು ಪರಿಹಾರ ಆಗುತ್ತೆ. ಇಷ್ಟೆಲ್ಲ ತಿಳ್ಕೊಂಡ್ರೆ ವೃಕ್ಷಾನ್ ಪಕ್ಷೀಭ ಕೀಟಾನ್ ಪಿತರ ಮಥ ಸಖೀನ್ ಮಾತೃಪೂರ್ವಾನ್ ವಿಸೃಜ್ಯ. ನಮಗೇನು ಅನಿಸುತ್ತೆ, ತಂದೆನ ಬಿಟ್ಟ ತಾಯಿನ ಬಿಟ್ಟ, ನಮ್ಮ ಜನ ಬಿಡ್ತಾರಲ್ಲ, ಹಾಗಾಯ್ತಲ್ಲ. ರಾಮದೇವರೆಲ್ಲ ತಂದೆ ತಾಯಿನ ಬಿಟ್ಟು ಹೋದ್ರು ಅಂದರೆ ಸರಿ ಅಂತಾರೆ, ಬಿಟ್ಟು ಹೋಗ್ತಾರೆ ಅಂತ ಕೇಳಿದ್ರು. ಇಲ್ಲಿಗೆ ಇವರು ಕಾಡಿಗೆ ಹೋದರು, ಇವ್ರು ವಿದೇಶಕ್ಕೆ ಹೋಗ್ತಾ ಬಿಟ್ಟು ಹೋಗ್ಬಿಡ್ತಾರೆ ಅಷ್ಟೇ. ಬೇರೆ ಊರಿಗೆ ಹೋದರೂ ಬಿಟ್ಟು ಹೋಗ್ತಾರೆ, ಇದ್ದೂರಲ್ಲೇ ಬಿಟ್ಟು ಹೋಗ್ತಾರೆ. ಅಂತ ಕಾಲ ಬಂದಿದೆ. ಅದಕ್ಕೆ ಹೇಳ್ತಾರೆ ಅದಲ್ಲ, ಅವ್ರು ಬಿಟ್ಟಿಲ್ಲ, ಅವರೇ ಕಳಿಸ್ತಾ ಇದ್ದಾರೆ. ಅರ್ಥ ಆಯ್ತಾ? ಅದೇನೋ ಮಾತಾಕಿ ಹಠದಿಂದ ಕಳಿಸ್ತಿದ್ದಾರೆ. ಆದ್ದರಿಂದ ಹಾಗೆ ಬಿಟ್ಟರೆ ಹೊರತು ಏನಾಗಲಿಲ್ಲ, ತಾವು ಬಿಟ್ಟು ಹೋಗಿದ್ದಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ವಿಸೃಜ್ಯ ಪೂರ್ವಾನ್, ಎಲ್ಲರನ್ನು ಮಾತೃ ಪೂರ್ವಾನ್ ಅಂತ ಹೇಳಿ, ಮಾತ್ರವೇ ತಾಯಂದಿರೇ ಮೊದಲಾದವರು ಎಲ್ಲರೂ ಸೇರ್ಕೊಂಡವರು. ವಿಸೃಜ್ಯ ಪ್ರೋತ್ಥಾಂ ಗಂಗಾಂ ಸ್ವಪಾದ, ಗಂಗೆಯನ್ನು ದಾಟಿದ್ರು ಆ ದಿಕ್ಕಿನಲ್ಲಿ. ಎಂಥ ಗಂಗೆ ಯಾವುದದು? ಪ್ರೋತ್ಥಾಂ, ಹುಟ್ಟಿ ಬಂದಿದ್ದು ಎಲ್ಲಿಂದ? ಸ್ವಪಾದ, ತನ್ನ ಪಾದೋದಕನೇ ಅದು. ಗಂಗೆ ಏನೂ ಅಲ್ಲ, ಅದರ ರಾಮದೇವರ ದಾಟಿದರು. ಅಂದರೆ ತನ್ನ ಪಾದೋದಕ ದಾಟ್ಲಿಕ್ಕೆ ದೊಡ್ಡದು ನಾವೇ ತರಬೇಕಾ? ತಂದರು ಅಂದರೆ ಲೋಕಭವನ ಕಟ್ಟೆ ಹೊರತು ಅದು ಗಂಗೆಯ ಪರಮಾತ್ಮನ ಮುಂದೆ ಯಾವ ಲೆಕ್ಕಕ್ಕೂ ಇಲ್ಲವೇ ಇಲ್ಲ. ಸಂಸಾರ ಸಾಗರ ದಾಟಿಸೋ ಪರಮಾತ್ಮನಿಗೆ ಗಂಗಾ ನದಿ ದಾಟ್ಸೋಕ್ಕೆ ನಾವೇ ಬೇಕಾ? ತಾನೇ ದಾಟೋದು ಅಷ್ಟೇ ಹೊರತು ಬೇರೆ ಅಲ್ಲ. ಅದು ಲೋಕದೃಷ್ಟಿಯಲ್ಲಿ ಶಿಕ್ಷಣ, ಉಳಿದವರಿಗೆ ಮೋಹನ, ಎರಡನ್ನು ಮಾಡಿ ಹೊರಟರು. ಹರ ಯವಚ ಗುಹೇರಾರ್ಚಿತ ಸೋಥ ತೀರ್ಥ. ಅಲ್ಲಿ ಗುಹ ಇದ್ದಾಗ, ಗುಹ ಅಂತಕ್ಕಂಥ ನಿಷಾದಾಧಿಪತಿ ಅವನು, ಬೇಡ. ರಾಮಣ ಇಲ್ಲಿ ಬೇಡನ ಕಥೆ ಬರುತ್ತೆ ಮುಂದೆ. ಶಬರಿ ಬೇಡತಿ ಅವಳು, ಅವನು ಗಂಡಸು, ಅವನು ಹೆಂಗಸು, ಬೇಡ ಜಾತಿಯವನು, ಭಾರಿ ಭಕ್ತ, ರಾಮದೇವರ ಭಕ್ತ. ರಾಮದೇವ ಬಂದಿದ್ದು ಕೇಳಿದ, ವಿಷಯ ಗೊತ್ತಾಯಿತು, ಭಾರಿ ಅಂತ ಆತನಿಗೆ. ರಾಮ ಹೇಳೀಗ ನಾನು ಯುದ್ಧಕ್ಕೆ ಬರಲ್ಲ, ಹೋಗ್ಬೇಡ ಯುದ್ಧಕ್ಕೆ ಹೋಗ್ಬೇಕಾರಂತ ಕೇಳ್ತಾನೆ. ಅಥವಾ ಇಲ್ಲೇ ನನ್ನಲ್ಲೇ ಎದ್ದುಬಿಡು, ನನ್ನ ರಾಜ್ಯ ಕೊಡ್ತೀನಿ, ಇಲ್ಲೇ ಎದ್ದುಬಿಡು ನೀನು, 14 ವರ್ಷ ಇಲ್ಲೇ ಇದ್ದು ಆಮೇಲೆ ಬೇಕಾದ್ರೆ ವಾಪಸ್ ಹೋಗು. ಕೈಕೇಯಿ ರಾಮನ ರಾಜ್ಯ ತಪ್ಪಿಸಿದ್ಲು, ಗುಹ ತನ್ನ ರಾಜ್ಯ ಕೊಡೋಕೆ ಹೊಟ್ಟಿದ್ದಾನೆ. ಅವಳು ಕ್ಷತ್ರಿಯ ಸ್ತ್ರೀಯಾಗಿ ಹೆಸರಿಗೆ ತಾಯಿ ಸ್ಥಾನದಲ್ಲಿದ್ದು ಅನ್ಯಾಯ ಮಾಡಿದ್ಲು. ಯಾಕೆ ಮಂಥರೆ ಬುದ್ಧಿ ಕೆಡಿಸಿಬಿಟ್ಟಿದ್ಲು. ಇವನೇನಾದ, ಒಬ್ಬ ಬೇಡ ತನ್ನ ರಾಜ್ಯ ಕೊಡ್ತಾ ಇದ್ದಾನೆ, ಯಾವ ಬಂಧು ಅಲ್ಲ ಬಡಗಲ್ಲ. ಅರ್ಥ ಏನದಕ್ಕೆ? ಸಾತ್ವಿಕನಾಗಿತ್ತು. ಮಂಥರೆಯ ಸಹವಾಸದಿಂದ ಅವಳ ಬುದ್ಧಿ ಕೆಟ್ಟೋಗಿತ್ತು. ಗಂಗಾ ತೀರದಲ್ಲೇ ಇದ್ದ ಅವನು. ಗಂಗಾ ಸ್ನಾನ ಮಾಡಿ ಏನಾಗಿತ್ತು ಅವನಿಗೆ? ಶುದ್ಧವಾಗಿತ್ತು. ಗಂಗಾ ದರ್ಶನನೇ ಪುಣ್ಯಕರ ಅಂತ ಹೇಳ್ತಾ. ಸ್ನಾನ ಮಾಡೋದ್ರೆ ಗಂಗಾ ಗಂಗೆ ಐತಿ ಒಬ್ರು ಯಾತ ಅಂತ ಹೇಳೋದಿಲ್ಲ, ನಾಮೋಚ್ಚಾರಣೆ ಪುಣ್ಯಕರ. ಎಷ್ಟೋ ವರ್ಷಗಳು ವಾಸ ಮಾಡ್ಕೊಂಡಿದ್ದ, ಅದಕ್ಕೇನಾಯ್ತು ಈಗ? ಒಳ್ಳೆಯ ಬುದ್ಧಿ ಇತ್ತು ಆತನಿಗೆ, ಅದು ಸಾಧ್ಯವಾಯಿತು. ಅದು ಗಂಗಾ ಅಂತ ಹೇಳಿದರೆ ಬಂತಲ್ಲ, ಗುರುರಾಘವೇಂದ್ರ ವಾಗ್ದೇವತಾ ಸರಿದಮಂ ವಿಮಲೀಕರು. ಗ್ರಂಥಗಳೆಲ್ಲ ಏನವು? ಅದು ಮನೆಯಲ್ಲಿದೆ, ಗಂಗಾ ನದಿ ಇದೆ ಅಂತ ಅರ್ಥ. ಮನೆಯಲ್ಲಿ ಗ್ರಂಥಗಳಿವೆ ಅಂತ ಕೇಳಿದರೆ ಗಂಗಾ ನದಿ, ನಮ್ಮ ಜನಗಳು ಅದೂ ಬೇಡ ಬಿಸಾಕಿ ಬಿಡ್ತಾರೆ. ಆದ್ದರಿಂದ ಗಂಗೆ ಕಳ್ಕೊಂಡ್ಬಿಡ್ತಾರೆ. ಸುಲಭವಾಗಿ ಗಂಗಾ ನದಿ ಮನೆ ಬಂದಾಗತ್ತೆ. ಅದಕ್ಕಿಂತ ದೊಡ್ಡದು ಇದು. ಗಂಗಾ ನದಿ ಒಂದಿಕ್ಕೆ ಹರಿಯುತ್ತಷ್ಟೇ. ಇದು ಎಲ್ಲಿ ಬೇಕು ಬೇರೆ ಕೆಳಗೆ, ಎಲ್ಲಿ ಬೇಕಾದ್ರೂ ಓಡಾಡ್ತಾ ಇರುತ್ತೆ, ಮೇಲೆ ಕೆಳಗೆ ಪ್ರತಿಯೊಂದು ಕಡೆಗೂ ಕೂಡ. ಅದಕ್ಕೆ ಋಷಿಕೇಶ ತೀರ್ಥರ ಸಂಪ್ರದಾಯ ಪದ್ಧತಿಯಲ್ಲಿ ಬರಬೇಕಾದ್ರೆ ಗಂಗೆಗಿಂತ ಆಚಾರ ಶ್ರೇಷ್ಠ. ಯಾತಕ್ಕೆ ಅಂದರೆ ಗಂಗೆ ಒಂದೇ ಕಡೆ ಇರುತ್ತೆ. ಆಚಾರಕ್ಕೆ ಬೆಟ್ಟ ವಾಪಸ್ ಬೆಟ್ಟ ಮೇಲೆ ಹೇಳಕ್ಕೆ ಬರೋದಿಲ್ಲ. ಆಚಾರ ಅಲ್ಲೆತ್ತಿ ದೊಡ್ಡ ಬದಿರಿಗೆ ಹೊರಟು, ಮೇಲೆ ಹೋದರು, ಹಾಗೋದ್ರು, ಹೀಗೋದ್ರು, ಎಲ್ಲ ಕಡೆ ಓಡಾಡ್ತಿದ್ದಾರೆ. ಆದ್ದರಿಂದ ಆ ತೀರ್ಥಕ್ಕಿಂತ ಈ ತೀರ್ಥ ಭಾರಿ ದೊಡ್ಡದು ಅಂತ ಹೇಳ್ತಾರೆ. ಗಂಗಾದಿ ತೀರ್ಥಗಳಿಗಿಂತ ಆನಂದ ತೀರ್ಥರು ಭಾರಿ ದೊಡ್ಡವರು. ಕಾರಣ, ಮತ್ತು ಗಂಗೆಗೆ ಎಲ್ಲ ಪಾಪ ತೊಳೆಯೋ ಶಕ್ತಿ ಇಲ್ಲ. ಒಂದು ಲಿಮಿಟ್ ಇದೆ. ಒಂದು ಗಣೇಶನಿಗೆ ಎಲ್ಲ ವಿಘ್ನ ಪರಿಹಾರ ಮಾಡೋ ಒಂದು ಸ್ಟೇಜಲ್ಲಿ ಮುಗೀತು ಅದಕ್ಕೆ. ಮತ್ತು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಮಂತ್ರಿಗೂ ಕೂಡ ಏನಿರುತ್ತೆ, ಒಂದು ಸ್ಟೇಜಲ್ಲಿ ಡಿಪೆಂಡೆನ್ಸ್ ಇರುತ್ತೆ, ಗೊತ್ತಾಯ್ತಾ? ಆದರೆ ಪೂರ್ತಿ ಇರೋ ಶಕ್ತಿ ಇರೋದು ಯಾರೇ? ದೇವರಿಗೆ. ಆದ್ದರಿಂದ ಗಂಗೆಗಿಂತ ಭಾರಿ ದೊಡ್ಡವರು ಆಚಾರ್ಯರು ಅಂತ ಹೇಳ್ತಾರೆ. ಅದಕ್ಕೆ ವ್ಯಾಸರಾಜರು ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥ ಮತುಲಂ ಭಜೇ ತಾಪತ್ರಯಾಪಹಂ. ಅತುಲ ಅಂದರೆ ಅಸಮಾನ, ತುಲ ಅಂದರೆ ಈಕ್ವಲ್, ತೂಗೋದು ಸಾಧ್ಯವೇ ಅಷ್ಟು ಮೇಲಿದ್ದಾರೆ ಅಂತ ಅರ್ಥ. ಇವೆಲ್ಲ ಯಾತಕ್ಕೆ ಹೇಳಿದ್ದು? ಏನು ಏನ ಎಲ್ಲಿತ್ತು ಗಂಗೆ? ಎಲ್ಲಿತ್ತು? ಎಲ್ಲಿ ಹೇಳಿದ್ದಾರೆ ಅದೇ ಅಂತ? ಕೈಕೇಯಿಗಿತ್ತು. ಕೈಕೇಯಿ ಹೊರಗೆ ಮಂಥರೆ, ಒಳಗೆ ನಿಕೃತಿ. ಆಕೆ ಬುದ್ಧಿ ಕೆಡಿಸಿದ್ದು. ಇಲ್ಲಿ ಗಂಗೆಯಿಂದಾಗಿ ಶುದ್ಧಳಾದರು, ಅವಳಿಂದ ಕೆಟ್ಟವರು. ಅವಳು ಕ್ಷತ್ರಿಯಳಾಗಿ ಮಂಥರೆಯಿಂದ ಕೆಟ್ಟಲು, ಇವನು ಬೇಡನಾಗಿ ಗಂಗೆಯಿಂದ ಉದ್ಧಾರ ಆದ. ಅದು ಗಂಗಾ ಸ್ನಾನ ಇತ್ಯಾದಿ ಹೋದಾಗ ನೆನೆಸ್ಕೋಬೇಕು ಅದನ್ನೆಲ್ಲ. ಗಂಗಾ ಸ್ನಾನ ಇತ್ತು, ಸುಮ್ಮನೆ ಹೋಗೋ ಅದು ಒಂದು ತೀರ್ಥ ಅಂಥೇಳಿ ಮುಡಿ ಬಂದರೆ ಸಾಲದು. ಮಹಾತ್ಮ್ಯ ಜ್ಞಾನ ಗೊತ್ತಿರಬೇಕು. ಇದೇನಿದು ಗಂಗಾ ಅಂದರೆ ಏನಿದು ಗೊತ್ತಿದ್ರೆ ಅವಾಗ ಏನಾಗುತ್ತೆ? ಭಕ್ತಿಯಿಂದ ಬರುತ್ತೆ.
ಸುಮ್ಮನೆ ಕೊಟ್ಟು ತಿಂದುಬಿಡ್ತಾನೆ. ಪ್ರಸಾದ ಅಯ್ಯೋ ಮೊದಲೇ ಹೇಳ್ಬಾರ್ದಾಗಿತ್ತು ಅಂತ ಹೇಳಿದ್ರು. ಪ್ರಸಾದ ಅಂತೇಳಿ ಏನಾಯ್ತು, ಟೋಟಲ್ ವ್ಯಾಲ್ಯೂ ಚೇಂಜ್ ಆಗೋಯ್ತು. ಅಲ್ಲಿ ಏನು ತಿಳ್ಕೊಂಡ, ಇಷ್ಟೇ ಎಷ್ಟು ಕೊಟ್ಟ, ಸಿಟ್ಟು ಬಂತು, ಯಾರೋ ಬಾಯಲ್ಲಿ ಹಾಕೊಂಡ್ಬಿಟ್ಟು. ಆಮೇಲೆ ಇಷ್ಟ ಪ್ರಸಾದ ನೋಡೋ ರೀತಿ ಬೇರೆ. ಆ ಸಣ್ಣದು ಏನು ಕಾಣಿಸುತ್ತೋ ಅವನಿಗೀಗ ದೊಡ್ಡದಾಗಿ ಕಾಣಿಸುತ್ತೆ. ಗೊತ್ತಾಯ್ತಾ? ಅದು ಆಹಾರ ಅಂತ ಕಾಣಿಸೋದು ಏನು ಕಾಣಿಸುತ್ತೆ, ಅದು ಪ್ರಸಾದ, ದೇಹ ಶುದ್ಧ ಮಾಡುತ್ತೆ ಅನಿಸುತ್ತೆ. ಈಗ ಅದಕ್ಕೆ ಓದಿ ತೀರ್ಥ ಪ್ರಬಂಧ ಓದಿ ಯಾತ್ರ ಗ್ರಂಥಗಳು ಓದಿ ಅವಾ ತೀರ್ಥಯಾತ್ರೆ ಮಾಡಿದ್ರೆ ಏನು ಬರುತ್ತಾಗ ಭಾರಿ ಪುಣ್ಯ ಬರುತ್ತೆ. ಇದರಲ್ಲಿ ಏನು ಹೇಳ್ತಾ ಹೇಳ್ತಾ ಹೋದರೆ, ಮಿಂದರೇನೋ ಶ್ರೀಶೈಲದ ಕಾಗೆಯಂತೆ ದಾಸ ಹೇಳ್ತಾರೆ. ತಿಳುವಳಿಕೆ ಇಲ್ಲದೆ ಹೋಗಿಬಿಟ್ರೆ ಏನು ಉಪಯೋಗ ಇಲ್ಲ, ಮಾಡಿದ್ದೆಲ್ಲ ವೇಸ್ಟ್. ಅದು ಅದಕ್ಕೆ ಭೀಮಸೇನ ದೇವರು ಹೇಳ್ತಾರೆ ಶಾಂತಿ ಪರ್ವದಲ್ಲಿ, ಮೆಕ್ಯಾನಿಕಲಿ ಮನುಷ್ಯ ಸಾಧನೆ ಮಾಡೋದಾದರೆ, ತೀರ್ಥಯಾತ್ರೆ ಉದ್ಧಾರ ಆಗೋದಾದರೆ ತೀರ್ಥಗಳಲ್ಲೇ ಇರುತ್ತಲ್ಲ ಕಪ್ಪೆ ಗಿಪ್ಪೆಗಳೆಲ್ಲ, ಅವೆಲ್ಲ ಮೋಕ್ಷಕ್ಕೆ ಹೋಗ್ಬೇಕಾಗಿತ್ತಲ್ಲ ಅಂತ ಹೇಳಿದ್ರು. ಬಂಡೆಗಳು ಕಪ್ಪೆಗಳು ಏನೇನೇ ಇದೆ ಅದರಲ್ಲಿ, ಅವು ಇನ್ನೂ ಅಲ್ಲೇ ಇದ್ರೆ ಮೋಕ್ಷಕ್ಕೆ ಹೋಗಿಲ್ಲ ಅಂತ ಆಯ್ತಲ್ಲ. ಹೋಗಿಲ್ಲ ಅಂದಮೇಲೆ ಏನರ್ಥ, ಯಾಂತ್ರಿಕವಾದಕ್ಕೆ ಅರ್ಥ ಇಲ್ಲ. ಯಾಂತ್ರಿಕವಾಗಿ ಮಾಡ್ತಕ್ಕಂಥ ಕೆಲಸಗಳಿಗೆ ಫಲ ಎಷ್ಟಿರುತ್ತೆ ಇಲ್ಲ ಅಂತಲ್ಲ. ಸ್ನಾನ ಮಾಡಿ ಬಯಸುದ್ದ ಕೊಳೆ ಸ್ವಲ್ಪ ಕೊಳೆ ಹೋಗ್ಬೋದು ಅಷ್ಟೇ ಹೊರತು ಮನಃಶುದ್ಧಿ ಸ್ನಾನದ ಮುಖ್ಯ ಉದ್ದೇಶ ಏನು, ಡೈಲಿ ಮಾಡೋ ಸ್ನಾನವೂ ಕೂಡ ಮನಃಶುದ್ಧಿಗೂ ಕಾರಣ ಆಗಬೇಕು. ಗೊತ್ತಾಯ್ತು? ಮನಃಶುದ್ಧಿಗೆ ಕಾರಣ ಆಗದೆ ಹೋದರೆ ಅದು ಸ್ನಾನ ಅಲ್ಲ. ಇವ್ರು ಏನು ಮಾಡಿ ಹಳೆ ಬಟ್ಟೆ ಬಿಚ್ಚಿಟ್ಟು ಮತ್ತೆ ಹಾಕೊಂಡ್ಬಿಡ್ತಾರೆ. ಹಾಗೇನೆ ಅಲ್ಲಿ ಲುಂಗಿ ಬಿಚ್ಚಿಡೋದು, ಸ್ನಾನ ಮಾಡೋದು, ಮತ್ತೆ ಒಂದು ವರ್ಷಕೊಂಡ್ಬಂದ್ಬಿಡೋದು. ಹಾಗೆ ಅದೇನು ಮತ್ತೆ ಮೇಲಿಗೆ ಆದಾಗ ಆಯ್ತದೆ. ಆ ಬಟ್ಟೆ ಯಾವುದೂ ಇರಬಾರ್ದು, ಮತ್ತೆ ಪೂರ್ತಿ ಶುದ್ಧವಾಗಿ ಬರಬೇಕು. ಅದು ಬಿಡ್ತಾ 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 ಇರಬೇಕು ಹೊರತು ಇಲ್ಲ ಹೋದ್ರೆ ಅದು ಮೈಲಿಗೆ ಕಂಟಿನ್ಯೂ ಆಗ್ತಿರುತ್ತೆ. ಹಾಗೆ ಮೈಲಿಗೆ ಸರಪಳಿ ಅದು ಲಿಮಿಟ್ ಇದೆ ಅದಕ್ಕೆ. ಶಾಸ್ತ್ರ ಮಾತ್ರ ಏನು ಮಾಡುತ್ತೆ, ಯಾವಾಗ ಅಲ್ಲಿ ಕೊಳೆ ಹೋದರೆ ಸ್ನಾನ, ಅಜ್ಞಾನ ಹೋದರೆ ಜ್ಞಾನ. ಅಜ್ಞಾನ ಹಾಗೆ ಇದೆ, ಏನು ಉಪಯೋಗ ಬರಲೇ ಇಲ್ಲ, ಮಾಡಿದ್ದೆಲ್ಲ ವೇಸ್ಟ್. ಮಿಥ್ಯಾಜ್ಞಾನ ಇದೆ ಇನ್ನೂ ಗೋವಿಂದ. ಕೆಸರು ಕೂಡ ಹಾಗೆ ಇದೆ ಹಚ್ಕೊಂಡು, ಮಿಥ್ಯಾಜ್ಞಾನ ಇದೆ. ಕೊಳೆ ಏನು ಸ್ನಾನ ಮಾಡಿದ್ದಿ ಅಂತ ಹೇಳೋದಿಲ್ಲ, ಏನು ಸ್ನಾನನ ಅಂತ ಕೇಳ್ತಾರಲ್ಲ. ಹಾಗೆ ಜ್ಞಾನ ಅಂತ ಹೇಳಿದರೆ ಏನಿರಬೇಕು, ಸಂಶಯ ಇರಬಾರ್ದು, ಅಜ್ಞಾನ ಇರಬಾರ್ದು, ಮಿಥ್ಯಾಜ್ಞಾನ ಇರಬಾರ್ದು. ಆ ರೀತಿ ದಿವಸಕ್ಕೂ ಏನಾಗ್ತಾ ಹೋಗಬೇಕು, ಅವನು ಶುದ್ಧನಾಗ್ತಾ ಹೋಗ್ಬೇಕು. ಮುಂದಿದೆ ಇನ್ನೂ ಅದು ಇಷ್ಟ ಆಯ್ತು. ಈಗ ಸ್ವಪಾದಾತ್ ಪ್ರೋತ್ಥಾಮ್ ಗಂಗಾಂ, ತನ್ನ ಪಾದದಿಂದ ಹುಟ್ಟಿದ ಗಂಗಾ ನದಿಯನ್ನು ದಾಟಿದ. ಅದಾದಮೇಲೆ ಹರ ಇವಚ ಗುಹೇನ ಅರ್ಚಿತ, ಅಲ್ಲಿ ಗುಹ ಇದ್ನೆಲ್ಲ ಪೂಜೆ ಮಾಡಿದ. ಗುಹ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ. ಗುಹ ಅಂದರೆ ಷಣ್ಮುಖ ಅಂತ ಅರ್ಥ. ಗುಹ ಅಂದರೆ ಷಣ್ಮುಖ, ಹರ ಅಂದರೆ ಷಣ್ಮುಖನ ಅಪ್ಪ. ತಂದೆಯಾದ ಹರನನ್ನು ಷಣ್ಮುಖ ಪೂಜೆ ಮಾಡಿದ್ನಲ್ಲ, ಹಾಗೆ ಗುಹ ರಾಮದೇವರನ್ನು ಪೂಜೆ ಮಾಡ್ದ. ದೃಷ್ಟಾಂತ ಕೊಟ್ಟರೆ ಗುಹ ಶಬ್ದದಲ್ಲಿ ಸ್ವಾರಸ್ಯ. ಒಂದರ್ಥ ಈ ಗುಹ, ಇನ್ನೊಂದರ್ಥ ಷಣ್ಮುಖ. ಅದಕ್ಕೆ ತಂದೆ, ಜಗತ್ತಿಗೆ ಎಲ್ಲರಿಗೂ ಪರಮಾತ್ಮ ಜನ್ಮಾದ್ಯಶಯತಃ ಪರಮಾತ್ಮ ತಂದೆ ಆಗಿರೋದ್ರಿಂದ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃಗತಿ. ದೇವರನ್ನು ಆ ರೀತಿ ಗೃಹ ಅಷ್ಟು ಭಕ್ತಿಯಿಂದ ನೋಡಿದ ಅಂತ ಅರ್ಥ. ಅಷ್ಟು ಭಕ್ತಿಯಿಂದ ನೋಡಿದ. ಏನೋ ಬಂದಿದ್ದಾನೆ ಹೆಲ್ಪ್ ಮಾಡೋಣ ಅಂತ ಆ ಥರ ಅಲ್ಲ. ರಾಮನ ಬಗ್ಗೆ ಪೂರ್ಣ ಭಕ್ತಿ. ರಾಮ ಅಸಮರ್ಥ ಅಂತ ತಿಳ್ಕೊಂಡಿರಿ, ಏನೂ ಇಲ್ಲ, ಪರಿಪೂರ್ಣ ಒಳ್ಳೆ ಜ್ಞಾನ ಇಟ್ಕೊಂಡು ಮಾಡ್ತಾಯಿದ್ದ. ಸೊ ಗಂಗಾ ಸ್ನಾನದ ಫಲ ನಿರ್ಮಲವಾದ ಜ್ಞಾನ. ಅದಕ್ಕೆ ದೇವರು ಇದ್ದಲ್ಲೇ ದರ್ಶನ ಕೊಟ್ಟ. ಆತಿದ್ದಲ್ಲಿ ಗಂಗಾ ಶಾಸ್ತ್ರ ಓದಿದ್ರೆ ಏನಾಗುತ್ತೆ, ಅಪ್ರೋಕ್ಷ ಜ್ಞಾನ ಆಗುತ್ತೆ ಅಂತ ಅರ್ಥ. ದೇವರು ಹೇಳ್ತಾನೆ ಕಂಡುಬಿಡ್ಬೋದು. ಅಷ್ಟರ ಮಟ್ಟಿಗೆ ಒಳ್ಳೆ ರೀತಿ ಜ್ಞಾನ ಕಾರ್ಯ ಮಾಡಿದೆ. ತದ್ಧಿ ತಪಃ ತದ್ಧಿ ತಪಃ. ತಪಸ್ಸಿಗೆ ಪ್ರತ್ಯಕ್ಷರಾದರು ಅಂತೆಲ್ಲ ಕಡೆ ಕೇಳೋದಿಲ್ಲ ನಾವೀಗ. ಜ್ಞಾನ ಕಾರ್ಯ ತಪಸ್ಸಾದ್ದರಿಂದ ಯಾರು ಕಾಣ್ತಾರೆ? ತಪಸ್ಸು ಯಾರಿಗೋಸ್ಕರ ಮಾಡೋದು ನಾವೀಗ? ದೇವರೇ ಕಾಣಬೇಕು ಅಂತ ಅರ್ಥ. ಇದು ಅರ್ಥ ಮಾಡಿಕೊಂಡ್ರೆ ತಪಸ್ಸಿನಿಂದ ಯಾರನ್ನು ಉದ್ದೇಶಿಸಿ ತಪಸ್ಸು ಯಶಸ್ವಿಯಾದಾಗ ಅವ್ರು ಕಾಣಿಸ್ತಾರೆ. ಇವತ್ತು ಪಾಠ ಪ್ರವಚನಗಳ ಮುಖ್ಯ ಉದ್ದೇಶ ಏನು? ಪ್ರೀಣಯಾಮೋ ವಾಸುದೇವಂ, ಜ್ಞಾನಭಕ್ತಿ ಪ್ರಾಪ್ತಿಗೋಸ್ಕರ. ಅದು ಬಂತು ಅಂದರೆ ದೇವರು ಕಾಣಲೇಬೇಕು ಅಂತ ಅರ್ಥ. ಆ ರೀತಿ ಶಾಸ್ತ್ರ ಓದೋ ಅಭ್ಯಾಸ ಹೇಗೆ ಮಾಡಬೇಕು ಅಂದರೆ, ಅದು ಕ್ಯಾಶುಯಲ್ಲು ಟೈಮ್ ಪಾಸು ಆ ಥರ ಇರಬಾರ್ದು. ದೊಡ್ಡ ಗುರಿ ಇದೆ. ಈಗ ಬದ್ರಿ ಕಡೆ ಹಾಕಿ ಒಂದೊಂದು ಹೆಜ್ಜೆ ಕೂಡ ಈಗ ನಡ್ಕೊಂಡು ಹೊರಟ್ರೆ, ಒಂದು ಹೆಜ್ಜೆ ಇಟ್ರಿ ನೀರಲ್ಟು ಏನಾಯ್ತು, ಈಗ ಒಂದು ಹೆಜ್ಜೆ ಹತ್ತಿರ ಆದಾಗೈತಿ, ಎರಡನೇ ಮತ್ತೆ ಇನ್ನೊಂದು ಹತ್ತಿರ ಆದ. ಆ ಥರ ಯೋಚನೆ ಮಾಡ್ತಿದ್ರೆ ಇದು ಪದ, ಅದು ಪದ. ಪಾದ ಹೆಜ್ಜೆ ಇಡ್ತಾನೆ, ಪದ ಒಂದೊಂದು ಪದನು ಮೆಟ್ಲಿದ್ದಾಗ ಲೆಕ್ಕ. ಅದು ಎಷ್ಟು ಗಂಧ ಒಂದು ಅಕ್ಷರ ಬರುತ್ತೋ ಅಷ್ಟು ಮೇಲೆ ಹೋಗಿದ್ದಾನೆ ಅಂತ ಅರ್ಥ. ಆ ದೃಷ್ಟಿಯಿಂದ ಯೋಚನೆ ಮಾಡಿದರೆ ಗುಹೇನ ಅರ್ಚಿತ ಸೋ ಅಥ ತೀರ್ಥ. ಆಮೇಲೆ ನೋಡಿ ಇಲ್ಲಿ ಬಂತು, ಆಮೇಲೆ ತೀರ್ಥ ಅಲ್ಲಿಟ್ರು. ಪರಿತ್ಥಾಂ ಪ್ರೋತ್ಥಾಂ ಗಂಗಾಂ, ಗುಹನಿಂದ ಪೂಜಿತರಾದರು. ಗಂಗೆಯನ್ನು ದಾಟಿದ್ರು. ಎಲ್ಲಿದ್ದಾನೋ? ಗಂಗೆ ಈ ಕಡೆ ತೀರದಲ್ಲಿದ್ದಾನೆ. ಮೊದಲು ಅವನು ಪೂಜೆ ಹೇಳಿ ಆಮೇಲೆ ದಾಟಿದ್ರು ಅಂತ ಆಮೇಲೆ ಹೇಳಿ. ಮೊದಲು ಗಂಗೆ ಹೇಳಿ ಅವನ ಕಥೆ ತಂದು ಮುಂದೆ ಹೇಳಿದ್ರು. ಅಂದರೆ ಜಾಗ್ರಫಿ ಅದು. ಇಲ್ಲವ್ರು ಏನಾಗ್ತಿತ್ತು, ಗಂಗೆ ದಾಟಿದ ಮೇಲೆ ಗುಹ ಇಲ್ಲ, ಮೊದಲೇ ಗುಹ ಇರೋದು. ಅದು ಗುಹನಿಂದ ಪೂಜಿತರಾಗಿ ಗಂಗೆಯನ್ನು ದಾಟಿದ. ಗಂಗಾ ಎಲ್ಲಿದ್ದಾಗ ಅವನು ಗಂಗಾ ತೀರದಲ್ಲಿದ್ದ. ಅದು ಬಂದು ಗಂಗೆ ಫಸ್ಟ್ ಹೇಳಿದರು. ಗಂಗಾ ತೀರದಲ್ಲಿದ್ದ ಗಂಗೆನ ಹೇಳಿ, ಇನ್ಸಿಡೆಂಟ್ ಆಗಿದ್ದ ಆಮೇಲೆ ಅದನ್ನು ಹೇಳಿ, ದಾಟಿದ್ದನ್ನು ಆಮೇಲೆ ಹೇಳಿ. ಸರಿಯಾಗಿ ಆಚಾರ ಹೇಳಬೇಕಾದ್ರೆ ಒಂದೊಂದು ಪದದಲ್ಲೂ ಕೂಡ ಏನಿಟ್ಟಿರ್ತಾರೆ, ಅಷ್ಟು ಆ್ಯಕ್ಯುರೇಸಿ ಮೇಂಟೈನ್ ಮಾಡ್ತಾರೆ.
ದೇವಾರ್ಚ್ಯಸ್ಯಾಪಿ ಪುತ್ರಾತ್ ದಾಟಿದ ಮೇಲೆ ಏನಾಯಿತು, ಮುಂದೆ ಹೋಗ್ಬೇಕಾದ್ರೆ ಪ್ರಯಾಗ ಬಂತಾಗ. ಅಯೋಧ್ಯೆಯಿಂದ ಪ್ರಯಾಗ ಎಷ್ಟು ದೂರ ಇದೆ ಗೊತ್ತಾ? ಬರೀ 120 ಕಿಲೋಮೀಟ್ರ್ ಅಷ್ಟೇ, ಗೊತ್ತಾಯ್ತಾ? ಅಲ್ಲಿ ಬಂದು ಅಷ್ಟು ಹತ್ರ ಇರೋದು, ಅಷ್ಟೇ ಇರೋದು, ಭಾಳ ಹತ್ರ. ಕೂತ್ಕೊಂಡು ಸ್ವಲ್ಪ ಹೊತ್ತಿಗೆಲ್ಲ ಹೋಗ್ಬಿಡ್ತಾರೆ ಅಲ್ಲಿ. ಅದಕ್ಕೆ ಪ್ಯಾಸೆಂಜರಲ್ಲಿ ಬೆಳಿಗ್ಗೆ ಓದಿರುತ್ತೆ, ಉಳಿದ ಹೊತ್ತಲ್ಲಿ ಭಾರಿ ಫಾಸ್ಟಾಗಿ ಹೋಗ್ಬಿಡ್ತಾರೆ. 120 ಕಿಲೋಮೀಟರ್ ಯಾವ ಲೆಕ್ಕ ಇರಲಿಕ್ಕೆ? ಮೈಸೂರಿಗಿಂತ ಹತ್ತಿರ ಇಲ್ಲಿಂದ, ಅಷ್ಟು ಹತ್ರಕ್ಕೆ ಹೋಗ್ತಾನೆ. ಅಲ್ಲಿ ಹೋಗಿ ದಾಟಿಬಿಟ್ಟು ಅಲ್ಲಿ ಪ್ರಯಾಗದಲ್ಲಿ ದೇವಾರ್ಚ್ಯಸ್ಯಾಪಿ ಪುತ್ರ, ಅಲ್ಲಿ ಒಬ್ರು ಇದ್ರು. ಯಾರವರು ಅಂತ ಹೇಳಬೇಕಾದ್ರೆ ಭರದ್ವಾಜ ಮುನಿಗಳಿದ್ರು. ಅವ್ರು ಯಾರು ಅಂದರೆ ದೇವಾರ್ಚ್ಯ, ದೇವಗುರುಗಳು ಬೃಹಸ್ಪತ್ಯಾಚಾರ್ಯ, ಅವರ ಮಕ್ಕಳು ಭರದ್ವಾಜರು. ಅದೆಲ್ಲ ಹೇಳೋದಕ್ಕೆ ಅವ್ರು ಯಾರೋ ಒಂದು ಪರಿಚಯ ಮಾಡೋಕ್ಕೋಸ್ಕರ ದೇವಾರ್ಚ್ಯಸ್ಯಾಪಿ ಪುತ್ರ, ದೇವಗುರುಗಳಾದ ಬೃಹಸ್ಪತ್ಯಾಚಾರ್ಯರ ಮಗನಾದ ಭರದ್ವಾಜ ಮುನಿಯಿಂದ ಏನು ಮಾಡಿದರು? ಪೂಜಿತರಾದರು. ನೋಡಿ, ಋಷಿಮುನಿಗಳೆಲ್ಲ ಈಗ ರಾಮದೇವ್ರು ಯಾತಕ್ಕೆ ಕೊಟ್ಟರು ಗೊತ್ತಾಯ್ತಾರೆ? ಅರಣ್ಯಕ್ಕೆ ಅಷ್ಟು ಜನ ಕಾಯ್ತಾ ಕೂತಿದ್ದಾರೆ. ಅವರಿಗೆಲ್ಲ ಏನು ಮಾಡಬೇಕಾಗಿದೆ? ದರ್ಶನ ಕೊಟ್ಟು ಅವ್ರ ತಪಸ್ಸು ಮುಗಿದಿದೆ, ಸಿದ್ಧಿ ಕೊಡಬೇಕು ಅವರಿಗೆಲ್ಲ, ಅದಕ್ಕೆ ಹೊರಟಿದ್ದಾರೆ. ಪ್ರೋತ್ಥಾಂ ದೇವಾರ್ಚ್ಯಸ್ಯಾಪಿ ಪುತ್ರಾತ್ ಋಷಿಗಣ ಸಹಿತಾತ್. ಒಬ್ಬರೇ ಇಲ್ಲ, ದೊಡ್ಡ ಋಷಿಗಳು ಭರದ್ವಾಜರು. ಅದು ಋಷಿಗಣ, ದೊಡ್ಡ ಋಷಿಗಳ ಗುಂಪೇ ಇದೆ ಇಲ್ಲಿ. ಇವತ್ತು ಭರದ್ವಾಜ ತೋರಿಸ್ತಾರೆ. ವಾದಿರಾಜ ಸ್ವಾಮಿಗಳ ಕಾಲಕ್ಕೆ ದೊಡ್ಡ ಒಂದು ವಟವೃಕ್ಷ ರೂಪಾಯಿ ಅಲ್ಲಿ ಅದರೊಳಗೆ, ಅಲ್ಲಿ ಭರದ್ವಾಜರ ಆಶ್ರಮ ಅಂತ ಹೇಳ್ತಾ ಇದ್ರು. ಈಗ ಏನಾಗಿದೆಯೋ ಗೊತ್ತಿಲ್ಲ, ಅದು ತೋರಿಸ್ತಾರೆ. ಅಷ್ಟು ಪ್ರಸಿದ್ಧವಾದ ಕ್ಷೇತ್ರ. ಅಲ್ಲಿ ಅವರಿದ್ದಾಗಲೇ ವೇದವ್ಯಾಸ ದೇವರು ಬಂದು ಲಕ್ಷಾಲಂಕಾರ ಬರೀರಿ ತಪ್ಪಣೆ ಮಾಡಿದರು ಅಂಥೇಳಿ ಇಲ್ಲಿ ಅವರೇ ಬರೀತಾರೆ, ವಾದಿರಾಜ ಸ್ವಾಮಿಗಳೇ ಬರೀತಾರೆ ಲಕ್ಷಾಲಂಕಾರದ ಕೊನೆಗೆ. ದೇವಾರ್ಚ್ಯಸ್ಯಾಪಿ ಪುತ್ರಾತ್ ಋಷಿಗಣ ಸಹಿತಾತ್. ವೇದವ್ಯಾಸ ದೇವರೇ ಅಲ್ಲಿ ಬಂದು ಅವ್ರಿಗೆ ಹೇಳಿದರು ಅಂತ ಹೇಳ್ತಾರೆ. ನಿಮ್ಮ ತಾಯಿ ಹರಿಸ್ಕೊಂಡಿದ್ದಾರೆ, ಲಕ್ಷಾಭರಣ ಮಾಡಿಸ್ತೀನಿ ಅಂಥೇಳಿ, ಅದಕ್ಕೆ ನೀವೇ ಕೆಲಸ ಮಾಡಬೇಕು. ತಂದೆ ತಾಯಿ ಶ್ರಾದ್ದ ಯಾರು ಅವ್ರದ್ದು ಲೋನ್ ಯಾರು ತೀರಿಸ್ಬೇಕು? ಹರಕೆನ ಮಕ್ಕಳು ತೀರಿಸ್ಬೇಕು. ರಾಷ್ಟ್ರೀಯಾಗ ಮಾಡಿದ್ರಲ್ಲ ಪಾಂಡರಾಜನ ಪರವಾಗಿ, ಆ ರೀತಿ ಋಷಿಪಂಚಮಿ ಇತ್ಯಾದಿ ಮಾಡ್ತಾರೆ. ಆ ತಾಯಿ ಏನಾದರೂ ಹಾಗೇನೆ ಆಗಿದ್ದರೆ ಮಕ್ಕಳು ಮಾಡ್ಬೋದು ಅದನ್ನು, ಅಷ್ಟರ ಮಟ್ಟಿಗೆ ಅವಕಾಶ ಇದೆ. ರಾಷ್ಟ್ರೀಯಾಗ ಅವ್ರು ಮಾಡಿದ್ರು, ಕನಿಷ್ಠ ಋಷಿಪಂಚಮಿ ಯಾರು ಮಾಡಿದರೆ ಪುಣ್ಯ ಕಟ್ಬೋದು. ಅವ್ರು ವಿಷ್ಣು ಪಂಚಕ ಅವ್ರ ಹೆಸರಲ್ಲಿ ಮಾಡಿ ಪುಣ್ಯ ಕೊಡ್ಬೋದು ಅವರಿಗೆ. ಅದೇ ಆ ದೃಷ್ಟಿಯಿಂದ ಆ ಕೆಲಸ ನಡೀತು. ಪ್ರಾಪ್ಯ ಪೂಜಾಂ ಪ್ರಯಾತಃ ಹರಸಿ ಕೇಳಿದ್ರು, ಅದಕ್ಕೆ ಲಕ್ಷಾಲಂಕಾರ ಬರೆದ್ರು, ಅದೆಲ್ಲ ಅವರೇ ಬರೆದಿದ್ದಾರೆ. ಅಷ್ಟು ಮುಖ್ಯವಾದ ಗ್ರಂಥ ಅಲ್ಲಿ ರಚನೆ ಆಗಲಿಕ್ಕೆ ಕಾರಣ ಆಯಿತು. ಸಹಿತಾತ್ ಪ್ರಾಪ್ಯ ಪೂಜಾಂ ಪ್ರಯಾತಃ, ಅವರಿಂದ ಪೂಜೆಯನ್ನು ಸ್ವೀಕಾರ ಮಾಡಿದರು. ನೋಡಿ ತಮಾಷೆ ಅಂದರೆ, ದೇವಾರ್ಚ್ಯಸ್ಯಾಪಿ ಪುತ್ರಾತ್ ಪೂಜಾಂ ಪ್ರಾಪ್ಯ, ದೇವಗುರುಗಳಾದ ಮಗನಿಂದ ಪೂಜೆಯನ್ನು ಸ್ವೀಕಾರ ಮಾಡಿ. ದೇವಗುರುಗಳ ಮಗ ಪೂಜೆ ಮಾಡ್ಬೇಕಾದ್ರೆ ಏನಾಗಿರ್ಬೇಕು? ರಾಮದೇವರೀಗ ದೊಡ್ಡ ದೇವತೆಗಳಿಂದ ಆರಾಧ್ಯನಾಗಿರ್ಬೇಕು. ದೇವಗುರುಗಳಷ್ಟೇ, ದೇವತೆಗಳ ಆರಾಧ್ಯರಾದವನು ನಾರಾಯಣ. ಪೂಜಾಂ ಪ್ರಯಾತಃ ಅಲ್ಲಿಂದ ಮುಂದೆ ಹೊರಟರು. ಮುಂದೆ ಎಲ್ಲಿ ಹೊರಟ್ರು? ಈಗ ಶೈಲೇಶಂ ಚಿತ್ರ, ಅಲ್ಲಿಂದ 120 ಕಿಲೋಮೀಟ್ರ್ ಚಿತ್ರಕೂಟ. ಅಲ್ಲಿಂದ ಆಲ್ಮೋಸ್ಟ್ ಮಿಡ್ವೇ ಅದು. ಚಿತ್ರಕೂಟಕ್ಕೂ ಅಯೋಧ್ಯೆಗೂ ಮಿಡ್ವೇಯಲ್ಲಿ ಯಾವುದು ಬರುತ್ತೆ? ಪ್ರಯಾಗ ಬರುತ್ತೆ. ಪ್ರಯಾಗದಿಂದ ದಾಟಿದ್ದು. ಪ್ರಾಪ್ಯ ಪೂಜಾಂ ಪ್ರಯಾತ್, ಅಲ್ಲಿ ನೋಡಬೇಕಾದ್ರೆ ವಾಲ್ಮೀಕಿಗಳು ಸ್ಪಷ್ಟ ಬರೀತಾರೆ, ಇಲ್ಲಿ ಗಂಗಾ ದಾಟ್ಕೊಂಡ್ಬಂದರು, ಅಲ್ಲಿ ಯಮುನಾ ದಾಟಿದ್ರು ಅಂತ ಹೇಳಿದೆ. ಯಮುನಾ ನದಿ ದಾಟಿದ್ರು. ಯಾಕೆಂದರೆ ಯಮುನಾ ನದಿ ಸಂಗಮ ಹೀಗೆ, ಗಂಗಡಿ ಈ ಕಡೆಯಿಂದ ಬರುತ್ತೆ, ಈ ಕಡೆ ಯಮುನಾ ನದಿ ಬರುತ್ತೆ, ಗೊತ್ತಾಯ್ತಾ? ಚಿತ್ರಕೂಟ ಇಲ್ಲಿದೆ. ಸೊ ಯಾವುದನ್ನು ದಾಟಬೇಕು ಅವ್ರೀಗ? ಯಮುನಾ ದಾಟಬೇಕು. ಈ ಕಡೆ ದಾಟಿದರೆ ಕಾಶಿ ಕಡೆ ಹೋಗುತ್ತದೆ, ಈ ಕಡೆ ಹೋದರೆ ಇದಕ್ಕೆ ಬರುತ್ತೆ. ಜಾಗ್ರಫಿ ಕರೆಕ್ಟಾಗಿ ನೋಡಿದಾಗ ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಆಗೋದಿಲ್ಲ. ಎಲ್ಲೆಲ್ಲ ನೋಡ್ಕೊಂಡು ಹೋಗಬಾರ್ದು. ಆ ತೀರ್ಥಯಾತ್ರೆ ಅದೆಲ್ಲ ಗೊತ್ತಿರಬೇಕು. ರಾಮದೇವರು ರೂಟ್ ಯಾವುದು, ಹೇಗೆ ಬಂದರು, ಏನೇನಾಯಿತು, ಅವಾಗ ಏನಾಗುತ್ತೆ, ಮಾಡಿದ್ದೆಲ್ಲ ಪುಣ್ಯ ಬರುತ್ತಾಗ. ಅದೆಲ್ಲ ಜ್ಞಾಪಕ ಮಾಡ್ಕೊತ ಹೋದಾಗ ಏನಾಗುತ್ತಾಗ ರಾಮಾಯಣದ ಪ್ರಾಕ್ಟಿಕಲ್ ಅದು. ಇದು ಹಿಂದೆ ಸಿವಿಲ್ ಇಂಜಿನಿಯರಿಂಗ್ಲ ಏನು ಮಾಡ್ತಾರೆ, ಸಿವಿಲ್ ಆದರೆ ಡ್ಯಾಮ್ಗಳೆಲ್ಲ ತೋರಿಸ್ಕೊಂಡ್ಬರ್ತಾರೆ ಹೋಗ್ಬಿಟ್ಟು. ಎಲೆಕ್ಟ್ರಿಕಲ್ ಇದನ್ನು ತೋರಿಸ್ತಾರೆ. ಇದನ್ನೆಲ್ಲ ಯಾತಕ್ಕೆ ತೋರಿಸ್ತಾರೆ? ಅದು ಮಾಡೋ ಉದ್ದೇಶ ಏನಂತ, ಫ್ಯಾಕ್ಟ್ರಿಗಳು, ಮೆಕ್ಯಾನಿಕಲ್ ಫ್ಯಾಕ್ಟ್ರಿಗಳು. ಯಾತಕ್ಕೆ ಅಂದರೆ ಪ್ರಾಕ್ಟಿಕಲಾಗಿ ಅದು ಜ್ಞಾನ ಗೊತ್ತಾಗುತ್ತೆ. ಫೀಲ್ಡ್ ವರ್ಕ್ ಅದಿಷ್ಟು ಕೂಡ. ಅದಕ್ಕೆ ಸಪ್ರೇಟ್ ಮಾರ್ಕ್ಸ್ ಬೇಕಾದಷ್ಟು. ತೀರ್ಥಯಾತ್ರೆ ಮಾರ್ಕ್ಸ್ ಬರುತ್ತೆ. ಹೋದ ಬಂದಾಗಿ ಬಂದು ಏನು ಮಾರ್ಕ್ಸ್ ಇಲ್ಲ, ಗಿರ್ಕ್ಸಿಲ್ಲ. ಏನು ನೋಡಿದೆ ಅದು ಗೊತ್ತಿಲ್ಲ. ಏನೋ ಹೇಳ್ತೀವಿ, ಯಾವುದೋ ದೇವರಿದ್ರಂತೆ, ಯಾವುದೋ ಕ್ಷೇತ್ರ, ಗೋವಿಂದ. ಇದು ಎಲ್ಲಿ ಬೇಕಾದ್ರೆ ಹೇಳ್ಬೋದು ಈ ಮಾತನ್ನು. ಯಾವುದೋ ಗ್ರಂಥ ಏನೋ ಕೇಳಿದೆ ಅಂತ ಕೇಳಿದರೆ ಓದಿಲ್ಲ ಅಂತ ಉಪನ್ಯಾಸಕೋತರ ಹೇಳ್ತಿರ್ತಾರೆ. ಉಪನ್ಯಾಸ ಇತ್ತು, ಭಾರಿ ಚೆನ್ನಾಗಿತ್ತು. ಏನು ಹೇಳಿದರು? ಏನೋ ಹೇಳಿದ್ರು ಶುರು ಮಾಡ್ತಾರೆ. ಯಾರು ಹೇಳಿದರು? ಅದು ಯಾರೋ ಹೊಸಬರು ಯಾರೋ ಅವ್ರು ಹೇಳಿದರು ಅಂತ ಹೇಳ್ತಾರೆ. ಎಷ್ಟೈತೆ ಅದು ಗೊತ್ತಿಲ್ಲ, ಅದು ಏನೂ ಗೊತ್ತಿಲ್ಲ. ಇಷ್ಟಾರು ಗೊತ್ತು. ಮಹಾಭಾರತ ಹೇಳಿ 16 ಹೇಳಬಾರ್ದ ಕೊನೆ ಪಕ್ಷ, ಅದ್ರ ಕೂಡ ಹೇಳಕ್ಕೆ ಬರೋದಿಲ್ಲ. ಎಲ್ಲರಿಗೂ ಅಲ್ಲ, ತುಂಬ ಜನ ಹಾಗಿರ್ತಾರೆ. ತೀರಾ ಮೆಕ್ಯಾನಿಕಲ್ ಅದು. ಏನೋ ಹೇಳಿದ್ರು ಭಾರಿ ಚೆನ್ನಾಗಿ ಹೇಳಿದ್ರು, ಮತ್ತೆ ಏನು ಹೇಳಿದ್ರು ಗೊತ್ತಿಲ್ಲ. ಚೆನ್ನಾಗಿ ಹೇಳಿದ್ರೆ ಜಾತಿಗೆ ಹೇಳಿದ್ರೆ ಅರ್ಥ ಆಗಿದೆ ತೋರಿಸ್ಕೊಳ್ಳೋಕ್ಕೋಸ್ಕರ, ನಾನು ನಿದ್ದೆ ಹೊಡೋದಿಲ್ಲ ಅಂತ ಹೇಳೋದಕ್ಕೋಸ್ಕರ. ಅದು ಸುಳ್ಳೆ. ಅವಾಗ ಕೇಳಿದ್ರೆ ಎಷ್ಟು ಖುಷಿಯಾಗ್ಬೋದು ಪಾಪ. ಹೇಳಿದೆ ಅವರಿಗೆ, ನೀವು ರಾಮಾಯಣ ಭಾಳ ಚೆನ್ನಾಗಿ ಹೇಳ್ತೀರಿ, ಮಹಾಭಾರತ ಹೇಳಿದ್ದಾರೆ ಪಾಪ ಭಾರಿ ಚೆನ್ನಾಗಿ ಹೇಳ್ತೀರ, ಅದು ಕೇಳಿಲ್ಲ ಅಂತ ಗ್ಯಾರಂಟಿ ಆಯ್ತದೆ. ಖುಷಿ ಆಗೋದಿಲ್ಲ, ದುಃಖ ಆಗುತ್ತೆ.
ಆ ರೀತಿ ಆಗಬಾರ್ದು. ಈ ತೀರ್ಥಯಾತ್ರೆ ಆಗೋ ಪ್ರವಚನ ಹಾಗೆ ಆಗುತ್ತೆ. ಈಗ ಇದು ತೀರ್ಥ ತಾನೆ, ಶಾಸ್ತ್ರ ತೀರ್ಥನೇ. ಏನೂ ಗೊತ್ತಿಲ್ಲದೆ ಓದೋದ್ರ ಒಂದೇ, ಏನೂ ಗೊತ್ತಿಲ್ಲ ಯಾತ್ರೆ ಮಾಡೋದು ಅಂದರೆ ಗಾಣದೆತ್ತು ಸುತ್ತಿದಂತೆ ಎತ್ತು ದಾಸರು ಹೇಳ್ತಾರೆ. ಸುಮ್ಮನೆ ಸುತ್ತಾನೆ ಇರ್ತದೆ, ಮುಂದೆ ಹೋಗೋದಿಲ್ಲ, ರೌಂಡ್ ಆಗ್ತಿರೋದೇ ಕೆಲಸ, ಏನೂ ಪ್ರಯೋಜನ ಇಲ್ಲ. ಇದೆಲ್ಲ ರಾಮಾಯಣ ಮಹಾಭಾರತ ಸರಿಯಾಗಿ ಓದಿ ತೀರ್ಥಯಾತ್ರೆ ಮಾಡಿದರೆ ಕಂಪ್ಲೀಟ್ ನಿಮಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಆದಾಗುತ್ತೆ. ಗೊತ್ತಾಯ್ತಾ? ಎಷ್ಟು ಸತ್ತು ಹೋದರೂ ಕೂಡ ಇಲ್ಲೇ ನಡೆದಿದ್ದೆಲ್ಲ ಕೂಡ ಇದೇ ಹೀಗೆ ನಡೆದಿದ್ದು. ಅದ್ರ ಬಗ್ಗೆ ಗೌರವ ಜಾಸ್ತಿ ಆಗುತ್ತೆ, ಸಾನ್ನಿಧ್ಯದಿಂದಾಗಿ ಸಿದ್ಧಿ ಬರುತ್ತೆ. ಅಂಥ ಯೋಗ ನಮಗೆ ಗೊತ್ತಾ. ಅಲ್ಲಿ ಆ ಕಾಲಕ್ಕೆ ನಾವು ಇದ್ವೋ ಇಲ್ಲೋ ಗೊತ್ತಿಲ್ಲ. ಈಗಂತೂ ಆ ಜಾಗ ನೋಡೋ ಯೋಗ ಬಂತಲ್ಲ ಅಂತ ಅನಿಸಿದರೆ ಖುಷಿ ಆಗ್ತದೆ. ಸೋಥ ತೀರ್ಥ ಪೂಜಾಂ ಪ್ರಯಾತಃ ಶೈಲೇಶಂ ಚಿತ್ರಕೂಟಂ ಪ್ರಯಾತಃ ಶೈಲೇಶಂ ಚಿತ್ರಕೂಟಂ. ಇವತ್ತು ಚಿತ್ರಕೂಟ ಪರ್ವತ ಇದೆ, ದೊಡ್ಡದಾಗಿದೆ. ಅಲ್ಲಿ ಶೈಲೇಶಂ, ಅದಕ್ಕೆ ಶೈಲೇಶ ಅಂತ ಕರೀತಾರೆ. ಶೈಲ ಅಂದರೆ ಬೆಟ್ಟ, ಶೈಲೇಶ ಅಂದರೆ ದೊಡ್ಡ ಬೆಟ್ಟ ಅಂತ ಅರ್ಥ. ಶೈಲೇಶಂ ದೇವೇಶ ಅಂತ ಕರೆದ್ರೆ ಹಾಗೆ ಶೈಲೇಶ. ಶೈಲೇಶಂ ಚಿತ್ರಕೂಟಂ ಕತಿಪಯ ದಿವಸಾನ್ ಯತ್ರ ಮೋದನ್ನುವಾಸ. ಅಲ್ಲಿ ಹೋಗಿ ಕೆಲವು ದಿವಸ ಅಲ್ಲಿ ಹಾಲ್ಟ್ ಮಾಡಿದರು ರಾಮದೇವರು. ಅಲ್ಲಿ ಮಂದಾಕಿನಿ ನದಿ ಹರಿಯುತ್ತೆ. ಅಲ್ಲಿ ಸ್ವಲ್ಪ ದೂರ ಹೋದರೆ ತುಂಬ ಇದೆ ನೋಡೋದು. ಅಲ್ಲಿ ಹೋಗಿಬಿಟ್ರೆ ಬೇಕಾದ್ರೆ ಸಿಗುತ್ತೆ. ಆ ಪಾಯಿಂಟ್ ತುಂಬ ಜನ ಹೋಗೋದಿಲ್ಲ. 90% ಈ ಕಡೆಯಿಂದ ಹೋದರೆ ಮಿಸ್ ಆಗುತ್ತೆ, ಈ ಕಡೆ ಹೋದ್ರೆ ಮಿಸ್ ಆಗುತ್ತೆ. ಮತ್ತು ಸ್ಟೇಟ್ ಬೇರೆ, ಅದು ಸ್ಟೇಟ್ ಬೇರೆ ಆದ್ದರಿಂದ ಎಕ್ಸ್ಟ್ರಾ ಟ್ಯಾಕ್ಸ್ ಕೊಡಬೇಕಾಗುತ್ತೆ. ತಪ್ಪಿಸ್ಲಿಕ್ಕೋಸ್ಕರ ಅವಾಯ್ಡ್ ಮಾಡಿಬಿಡ್ತಾರೆ. ಆ್ಯಕ್ಚುಲಿ ಹೋದರೆ ಭಾಳ ಚೆನ್ನಾಗಿರುತ್ತೆ. ಅದೇನು ಟ್ಯಾಕ್ಸ್ ಏನು ಭಾರಿ ಇರೋದಿಲ್ಲ, ಅಷ್ಟನ್ನು ಉಳಿಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನೊಂದು ಯಾವುದು ಮಿಸ್ ಆಗುತ್ತೆ ಈ ಕಡೆ ಬಂದುಬಿಡ್ತಾರೆ. ಇದು ಮಿಸ್ ಆಗಬಾರ್ದು. ರಾಮದೇವರು ಅನೇಕ ದಿವಸ ವಾಸ ಮಾಡಿದ ಜಾಗ ಚಿತ್ರಕೂಟ. ಪ್ರಾಪ್ಯ ಪೂಜಾಂ ಪ್ರಯಾತಃ ಶೈಲೇಶಂ ಚಿತ್ರಕೂಟಂ ಕತಿಪಯ ದಿವಸಾನ್. ಅಲ್ಲಿ ಕೆಲವು ದಿವಸಗಳ ಕಾಲ ಮೋದನ್ ಆನಂದದಿಂದ ವಾಸ ಮಾಡಿದರು. ನೋ ಚೇಂಜ್. ವ್ರತ ಬಂದರೆ ಓಡಾಡ್ತಾನೆ ಮನುಷ್ಯ. ಅದು ಮೋದನ್ ವನವಾಸದಲ್ಲಿ ರಾಮದೇವರು ಹೇಗಿದ್ದಾರೆ, ಮೋದನ್ ಪ್ರಾಕೃತ ವಸ್ತು ಸಂಬಂಧನೇ ಇಲ್ಲ. ಎಲ್ಲಿದ್ರೇನಂತೆ ವೈಕುಂಠದಲ್ಲಿ ಹೇಗಿದ್ದು ಹಾಗೆ ಅಯೋಧ್ಯೆಯಲ್ಲಿ ಇದ್ದ, ಅಯೋಧ್ಯೆಯಲ್ಲಿ ಹೇಗಿದ್ದು ಹಾಗೆ ರಾಮದಲ್ಲಿ ಇಲ್ಲಿದ್ದಾನೆ. ಸರ್ವದೇಶೇಶು ಕಾಲೇಶು ಸಯೇಕ ಪರಮೇಶ್ವರ. ದೇವರಿಗೇನಿಲ್ಲ ದೇಶಭೇದ ಕಾಲಭೇದ, ನೋ ಚೇಂಜ್ ಅಟ್ ಆಲ್. ಅದು ದೇವರ ವೈಭವ. ಇಲ್ಲಿ ಹೋದರೆ ಮೋದನ್ ಅಂತ ಪದ ಹೇಳಬೇಕಾದ ಕಾರಣ ಇರಲಿಲ್ಲ, ಸುಮ್ಮನೆ ವಾಸ ಮಾಡಿದರು ಅಂತ ಹೇಳಿದ್ರು. ರಾಮದೇವರು ಹಾಗೆ, ಸೀತಾದೇವಿ ಮಹಾಲಕ್ಷ್ಮಿ ಅಕ್ಷರ ಪುರುಷರು, ಲಕ್ಷ್ಮಣ ಅವ್ರ ಜೊತೆಗಿದ್ದಾನೆ. ಆದ್ದರಿಂದ ಸೇಫ್. ದೊಡ್ಡವರೇ ಆಗಬೇಕಾಗಿಲ್ಲ, ದೊಡ್ಡವ್ರ ಜೊತೆಗಿದ್ದರೆ ಏನಾಗುತ್ತೆ ನಮಗಾಗ ಅಲ್ಲಿ ಸಮಾಧಾನ ಇರುತ್ತೆ. ಆದಷ್ಟೇ ಫ್ರಿಜ್ ಆಗಿಲ್ಲ, ಫ್ರಿಜ್ ಜೊತೆ ಕೂತ್ಕೊಂಡ್ರೆ ಏನಾಗುತ್ತೆ, ಕೂತ್ಕೊಂಡ್ರೆ ತೆಗೆದ್ರೆ ಚಳಿಗಾಲ ತೆಗೆದ್ಬಿಟ್ರೆ ಬೆದ್ದು ಬಾಗಿಲು ಹಾಕೋ ಅಂತ ಹೇಳ್ತಾರೆ. ಜೋರಿಗೆ ಹೊಡೆದ್ರೆ ಅಷ್ಟು ಸಂಪರ್ಕ ಬರುತ್ತೆ. ಹೀಟ್ರ್ ಬಂದು ಕೂತ್ಕೊಂಡ್ರೆ ಮೈ ಬೆಚ್ಚಗಾಗುತ್ತೆ. ಹೀಟ್ರ್ ಆಗಬೇಕಾಗಿಲ್ಲ, ಇವನು ಹೀಟ್ರ್ ಬಂದು ಕೂತರು ಸಾಕು ಏನಾಗುತ್ತೆ, ಚಳಿ ಹೋಗಿಬಿಡುತ್ತೆ. ಆ ತರಹ ಜೊತೆಗೆ ಲಕ್ಷ್ಮಣ ಸೇಫ್. ಎಷ್ಟು ವಿಷಯ ಹೇಳಿದಾಗತ್ತೆ. ಅನೇಕ ಅಧ್ಯಾಯದ ವಿಷಯನ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಒಂದೇ ಶ್ಲೋಕ ಅನೇಕ ಅಧ್ಯಾಯಗಳ ವಿಷಯ ಸರಿಯಾಗಿ ಓದಿದರೆ ಡೀಟೇಲ್ ಒಂದು ಪದನೂ ಅದು ಓದಿದರೆ ಎಷ್ಟು ಅರ್ಥ ಇದೆ ಗೊತ್ತಾಗುತ್ತೆ. ವೃಕ್ಷಾನ್ ಪಕ್ಷೀಭ ಕೀಟಾನ್ ಪಿತರಮಥ ಸಖೀನ್ ಮಾತೃಪೂರ್ವಾನ್ ವಿಸೃಜ್ಯ ಪ್ರೋತ್ಥಾಂ ಗಂಗಾಂ ಸ್ವಪಾದಾತ್ ಹರಹ ಇವ ಚ ಗುಹೇನ ಅರ್ಚಿತಃ ಸಹ ಅಥ ತೀರ್ತ್ವಾ ದೇವಾರ್ಚಸ್ಯ ಅಪಿ ಪುತ್ರಾತ್ ಋಷಿಗಣಸಹಿತಾತ್ ಪ್ರಾಪ್ಯ ಪೂಜಾಂ ಪ್ರಯಾತಃ ಶೈಲೇಶಂ ಚಿತ್ರಕೂಟಂ ಕತಿಪಯ ದಿವಸಾನ್ ಯತ್ರ ಮೋದನ್ನುವಾಸ. ಇಷ್ಟು ನಡೀತು. ಇದಿಷ್ಟು ರಾಮದೇವರು ವನವಾಸಕ್ಕೆ ಹೋದ ಶುರು ಮಾಡಿಬಿಟ್ಟು ಎಲ್ಲಿ ಬಂದು ಹಾಲ್ಟ್ ಮಾಡಿದ್ರು ಅಂತ ಹೇಳ್ತಾರೆ. ಈಗ ಅಲ್ಲೇನಾಯ್ತು ಹೇಳ್ತಾರೆ, ಅಯೋಧ್ಯೆಯಲ್ಲಿ ಏನಾಯ್ತು ಈಗ ಇಷ್ಟು ನಡೆದ ಮೇಲೆ ಅಂತ ಅದು ಮುಂದುವರಿಸ್ತಾರೆ. ಈ ಭಾಗ ಒಂದು ರಾಮದೇವರ ವನವಾಸದ ಪ್ರಸಂಗ ಬಂದಿದ್ದರಿಂದ ಒಂದು ಸ್ಟೇಜ್ವರೆಗೂ ತಂದು ನಿಲ್ಲಿಸಿ ವಾಲ್ಮೀಕಿಗಳು ಬರೆಯೋದು ಹಾಗೆ ಬರೀತಾರೆ. ಅದರ ಮೂಲ ರಾಮಾಯಣದ ಕಥೆ ಆಚಾರ್ಯ ಹೇಳ್ತಾ ಇದ್ದ. ಇಷ್ಟೊತ್ತಿಗೆ ಏತಸ್ಮಿನ್ನೇವ ಕಾಲೇ ದಶರಥ ನೃಪತಿ ಸ್ವರ್ಗತೋಭೂತ್ ವಿಯೋಗಾತ್ ರಾಮಸ್ಯೈವಾಥ ಪುತ್ರೌ ವಿಧಿಸುತ ಸಹಿತೈ ಮಂತ್ರಿಭಿಃ ಕೇಕಯೇಭ್ಯಃ ಆನೀತೌ ತಸ್ಯ ಕೃತ್ವಾ ವಿಹಿತ ಪ್ರೇತ ಕಾರ್ಯಾಣಿ ಸದ್ಯಃ ಶೋಚಂತೌ ರಾಮಮಾರ್ಗಂ ಪುರಜನಸಹಿತೌ ಜಗ್ಮತುಃ ಮಾತೃಭಿಶ್ಚ. ಏತಸ್ಮಿನ್ ಏವ ಕಾಲೇ ದಶರಥ ನೃಪತಿ ಸ್ವರ್ಗತಃ ಅಭೂತ್ ವಿಯೋಗಾತ್ ರಾಮಸ್ಯ ಏವ ಅಥ ಪುತ್ರೌ ವಿಧಿಸುತ ಸಹಿತೈಃ ಮಂತ್ರಿಭಿಃ ಕೇಕಯೇಭ್ಯಃ ಆನೀತೌ ತಸ್ಯ ಕೃತ್ವಾ ಶ್ರುತಿಗಣವಿಹಿತ ಪ್ರೇತಕಾರ್ಯಾಣಿ ಸದ್ಯಃ ಶೋಚಂತೌ ರಾಮಮಾರ್ಗಂ
ಪುರಜನ ಸಹಿತವು ಜಗ್ಮತು ಮಾತೃಭಿ ಚ ಮಾತೃಭಿ ಚ ಇಷ್ಟು ವಿಷಯ ಬಂತು. ಏತಸ್ಮಿನ್ನೇವ ಕಾಲೇ ಇದೇ ಕಾಲದಲ್ಲಿ ಇಷ್ಟೊತ್ತಿಗೇನಾಗಿತ್ತು, ಈ ಕಡೆಯಿಂದ ದಶರಥ ನೃಪತಿ ದಶರಥ ರಾಜ ಏನಾದ, ಸ್ವರ್ಗತಃ ಸ್ವರ್ಗಸ್ಥನಾದ, ಅಂದರೆ ನಿರ್ಯಾಣ ಹೊಂದಿದ. ಯಾತಕ್ಕೆ ಅಂತ ಕೇಳಿದರೆ ಅಭೂತ್ ವಿಯೋಗಾತ್ ರಾಮಸ್ಯ, ವಿಯೋಗಾತ್ ರಾಮಸ್ಯ, ರಾಮನ ವಿಯೋಗವನ್ನು ಸಹಿಸಲಾರದೇನೆ ಒಂದೂ ಬಿಟ್ಟಿರಲಾರ. ಅದಕ್ಕೆ ಕಾರಣ ತಾನು ಬೇರೆ ಜೊತೆಗೆ ಎರಡು ನೋವಿಗೊಂದು ಕಾರಣ ಏನು, ರಾಮದೇವ್ರನ್ನ ಬಿಡೋದೇ ಒಂದು ದುಃಖದ ಸಂಗತಿ. ವಿಶ್ವಾಮಿತ್ರರು ಬಂದ ಕಳಿಸೋದು ಏನಂತ ಹೇಳಿದ್ದ, ಕಳಿಸೋದು ಸಾಧ್ಯ ಇಲ್ಲ ಅಂತ ಹೇಳಿದ್ದು. ಅವನು ಬಿಟ್ಟಿರಲಿಕ್ಕಾಗೋದಿಲ್ಲ, ಅವನು ಭಾರಿ ಕಷ್ಟಪಟ್ಟು ಯಜ್ಞ ಮಾಡಿ ಪಡ್ಕೊಂಡಿದ್ದೇನೆ, ಹಾಗೆಲ್ಲ ಬಿಡೋದಿಲ್ಲ ಅಂತ ಹೇಳಿದ್ನಲ್ಲ. ಈಗ ತಾನೇ ಕಳಿಸೋ ಸ್ಥಿತಿ ಬಂತು. ಎಂಥ ಆಶ್ಚರ್ಯ ಅಂದರೆ, ವಿಶ್ವಾಮಿತ್ರರು ಬಂದಾಗ ಕೇಳಿದರೂ ಕಳಿಸೋದಿಲ್ಲ ಅಂತ ಹೇಳಿದವನು ಇವತ್ತೇನು ಮಾಡ್ತಾನೆ, ವಿಶ್ವಾಮಿತ್ರ ಕೇಳಿದ್ರು ಕಳಿಸ್ತಿಲ್ಲ, ಕೈಕೇಯಿ ಕೇಳಿದ್ರು ಕಳಿಸಿದ. ಆಶ್ಚರ್ಯ ಅಂತ ಕೇಳಿ, ವಿಶ್ವಾಮಿತ್ರರ ಮಾತನ್ನು ಆಗ ಫಸ್ಟ್ ಕೇಳಲಿಲ್ಲ, ಆದರೆ ಕೈಕೇಯಿಯ ಮಾತನ್ನು ಕೇಳಿದ. ಅರ್ಥ ಆಯ್ತಾ? ಇಲ್ಲಿ ಮಾತು ತಪ್ಪೇನೆ ಅಂತ ಭಯ, ಅಲ್ಲಿ ಋಷಿಗಳಿಗೆ ಕಳಿಸ್ತೇ ಹೋದ ಶಾಪ ಕೊಟ್ಟರದ್ದು ಭಯ, ಅಂತೂ ಎರಡು ಕಡೆಗೆ ಭಯ ಇತ್ತು. ಈ ಸಮಯಕ್ಕೆ ತನ್ನ ದೇಹವನ್ನು ಬಿಟ್ಟ. ಏನು ಆ ವಿಯೋಗದ ಇಂಪ್ಯಾಕ್ಟ್ ಅರ್ಥ ಆಗಬೇಕಾದ್ರೆ ಆಗಿನ ಮಾತು ಜ್ಞಾಪಕ ಮಾಡ್ಕೋಬೇಕು. ಆಗ ಎಷ್ಟು ಅಟ್ಯಾಚ್ಮೆಂಟ್ ಇತ್ತು ಪರ್ತ ಇನ್ನೂ ಜಾಸ್ತಿ ಆಗಿತ್ತು. ಆ ದುಃಖದಲ್ಲಿ ಏನಾದ, ವಿಯೋಗಾತ್ ರಾಮಶೈವ, ರಾಮನ ವಿಯೋಗದಿಂದನೇ ಪ್ರಾಣ ಬಿಟ್ಟ. ಇದರಿಂದ ಏನು ಹೇಳಿದಾಗಾಯಿತು ಅಂದರೆ, ರಾಮನ ವಿಯೋಗವನ್ನು ಸಹಿಸಲಾರದೇನೆ ಆತ ದೇಹತ್ಯಾಗ ಮಾಡಿದ. ಆದ್ದರಿಂದ ಮಾಡ್ತಾ ಮಾಡ್ತಾ ರಾಮ ರಾಮ ಯಾವ ಯೋಗದಿಂದ ದುಃಖ ಪಡ್ತಾರೋ ತಲೆ ಮನೆ ಯಾವಾಗಲೂ ತಲೆಯಲ್ಲಿ ಕೂತಿರುತ್ತೆ. ರಾಮನ ಸ್ಮರಣೆ ಮಾಡ್ತಾನೇ ಪ್ರಾಣ ತ್ಯಾಗ ಮಾಡಿದ. ಅದರಿಂದ ಏನಾಯ್ತು, ಆತನಿಗೆ ದುರ್ಗತಿಯ ಪ್ರಶ್ನೆ ಬರಲಿಲ್ಲ. ಅಜಾಮಿಳನಿಗೆ ಅಂತ್ಯಕಾಲ ಸ್ಮರಣೆ ಮಾಡಿದ್ರೆ ಏನಾಯಿತು, ಮಾಡಿದ ಪಾಪ ಎಲ್ಲ ಪರಿಹಾರ ಆಗೋಯ್ತು. ಈತನಿಗೆ ದೇವರು ಸ್ಮರಣೆ ಮಾಡ್ತಾ ಏಕಪ್ರಕಾರ 5 ದಿವಸ ಎಂಥ ಕೆಲಸ ಮಾಡಿ ದುಃಖ ಪಟ್ಟಿದ್ದೆ, ಅಷ್ಟು ದುಃಖ ಪಡ್ತಾನೆ, ಎಲ್ಲ ಪಾಪ ಕಳ್ಕೊಂಡಾಗಾಯ್ತು. ಅದರಿಂದ ಅಲ್ಲಿಂದ ಅದಕ್ಕೆ ಸ್ವರ್ಗತಃ ಇಲ್ಲಿ ಏನಾಗಬೇಕಾಗಿತ್ತು, ನರಕಕ್ಕೆ ಹೋದ ಅಂತ ಹೇಳಬೇಕಾಗಿತ್ತು. ಸ್ವರ್ಗಕ್ಕೆ ಹೋದ ಅಂತ ಹೇಳಿದ್ರೆ ಪಾಪಲೇಪ ಆಗಲಿಲ್ಲ ಆತನಿಗೆ. ಕಾರಣ ಅದು ವಿಯೋಗದ ಪಶ್ಚಾತ್ತಾಪ ಪಟ್ಟನಲ್ಲ. ಮತ್ತು ಅಪರೋಕ್ಷ ಜ್ಞಾನಿ ಆದ್ದರಿಂದ ಪಾಪಲೇಪ ಆಗಲಿಲ್ಲ ಅಂತ ಹೇಳಬಾರ್ದು. ಯಾತಕ್ಕೆ, ದೊಡ್ಡವರ ದ್ರೋಹ ಅಪರೋಕ್ಷ ಜ್ಞಾನಿಗಳಿಗೂ ಬರುತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಶ್ರೇಷ್ಠಾಪರಾಧಾತ್ ನಾಣ್ಯ ದೋಷಸ್ಯ ಲೇಪ ತೇಜೀಯಸಾಂ ನಿರ್ಣಯೋಯಂ ಹಿ ಶಾಸ್ತ್ರೆ. ಅಪರೋಕ್ಷ ಜ್ಞಾನಿಗಳು ಕೂಡ ಒಂದು ತಪ್ಪನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಏನು, ಶ್ರೋತಮರ ದ್ರೋಹ ಮಾಡಬಾರ್ದು. ಇನ್ನೇನು ಮಾಡಿದರೂ ಕೂಡ ಅದತ್ತು ಕ್ಷಮಿಸ್ತಾರೆ. ಸೋತ್ಮ ದ್ರೋಹ ಕ್ಷಮಿಸೋದು. ಅಪರೋಕ್ಷ ಜ್ಞಾನಿಗಳು ಸೋತ್ತಮ ದ್ರೋಹ ಮಾಡಬಾರ್ದು ಅಂತ ಹೇಳಿದರೆ ಇವ್ರು ABCD ಗೊತ್ತಿಲ್ಲ, ಬೈಕೋತ ಓಡಾಡ್ತಿರ್ತಾರೆ. ಗೊತ್ತಾ, ನಮಗೆ ಫೇಸ್ಬುಕ್ ಓದ್ಬಿಡ್ರಿ, ಇದನ್ನೆಲ್ಲ ಓದ್ತಿರಲ್ಲ ವಾಟ್ಸಪ್ಗಳಲ್ಲಿ, ಕೆಟ್ಟ ಬರೀತಾರೆ ಸ್ವಾಮಿಗಳ ಬಗ್ಗೆ ಎಲ್ಲ. ಪಾಪ ದೊಡ್ಡ ದೊಡ್ಡ ಮಠಾಧೀಶರ ಬಗ್ಗೆ, ದೊಡ್ಡ ದೊಡ್ಡ ವಿದ್ವಾಂಸ ಇದ್ದಾಗ ಕೆಟ್ಟ ತಮಾಷೆ ಮಾಡಿ ಬರೀತಾರೆ. ಎಷ್ಟು ಎಜುಕೇಷನಲ್ಲಿ ಲೆಕ್ಕ ಹಾಕಿರ್ಬೋದು. ಅರ್ಥ ಆಯ್ತಾ? ಈಗ ಅವ್ರಿಗೆ ಬೇರೆ ಜನ ಒಬ್ಬ ಗುಂಡನ ಬೈಲಿ ರೋಡಂತೆ ಗೊತ್ತು, ಬಡ್ದಾಕ್ಬಿಡ್ತಾರೆ ಅಂತೇಳಿ. ಇಲ್ಲಿ ಗುಂಡ ಹೊಡಿತಾರೆ, ಅಲ್ಲಿ ಯಮದೂತ್ರ ಹೊಡಿತಾರೆ. ಆಮೇಲೆ ಇದು ಅರ್ಥ ಮಾಡಿಕೊಂಡ್ರೆ ಎಚ್ಚರ ಇರಬೇಕು. ಡಿಸಿಪ್ಲಿನ್ ಇಲ್ಲ ಜನಗಳು ಬೆಳೆಸ್ಬೇಕಾದ್ರೆ. ಫಸ್ಟ್ ಟೀಚಪ್ ಮಾಡಿ, ಯಾವ ಕಾಲಕ್ಕೂ ಬೈಯೋ ಅಧಿಕಾರ ನಿಮಗಿಲ್ಲ. ಅವರವ್ರ ರೀತಿ ಬಂದಿದೆ. 2 ಆನೆಗಳ ಮಧ್ಯೆ ಸಿಕ್ಕೊಂಡು ಗತಿ ಏನಾಗ್ತಾನೆ ಅವನು. ಅವ್ರವ್ರು ಏನೇ ಮಾಡ್ಕೊಂಡು ತಂಟೆಗೆ ಹೋಗಬಾರ್ದು. ಸೋತ ಒಂದು ಪೀಠ ಫಸ್ಟ್, ಯತಿಗಳು ಫಸ್ಟ್. ಗೊತ್ತಾಯ್ತಾ? ಅದು ಎಷ್ಟೋ ಜನ ಯತಿಗಳು ಇವತ್ತು ಒಳ್ಳೆ ವಿದ್ವಾಂಸರಿದ್ದಾರೆ ಪಾಪ. ಅವ್ರ ಬಗ್ಗೆ ಬಾಯಿ ಬಂದ ಬರೆದ್ರೆ ಏನೇ ಗೊತ್ತಿಲ್ಲ, ತಲೆಯಲ್ಲಿ ಟೆಂಬರಿತಿ ಬರೆಯೋದು ಅವ್ರನ್ನ. ಅವರು ಪಾದದೊಳಿ ಸಾಟಿ ಆಗಲ್ಲ ಮೂರ್ಖರು. ನೋಡಿ ಅಸಹ್ಯ ಬರುತ್ತೆ ಅಂತ ಮಾತುಗಳು. ನಮ್ಮವ್ರ ಬಗ್ಗೆನೇ ಬೈತಾರೆ ಇರ್ತಾರೆಲ್ಲ ಕೂಡ. ಮಾಧ್ವ ಮಿಠಾಧೀಶರ ಬಗ್ಗೆ ಮಾಧ್ವರೇ ಬರೀತಾರೆ. ಆಯಿತಾ? ಬರೆಸ್ತಾರೆ, ಯಾರೋ ಬರೆಸಿರ್ತಾರೆ ಅಂತ ಕೆಲಸ ಆಗಿದೆ. ಇದೇ ರೀತಿಯ ಸಮಾಜ ಹೇಗೆ ಮುಂದೆ ಬರುತ್ತೆ ಯೋಚನೆ ಮಾಡಿ. ಎಷ್ಟು ಹಾಳಾಗೋಗುತ್ತೆ. ಆ ಹಿನ್ನೆಲೆ ಪಕ್ಷದವ್ರು ಬೈದ ತಕ್ಷಣ ಏನು ಮಾಡ್ತಾರೆ, ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ. ಹೌದು, ರಾಜಕೀಯ ಪಕ್ಷಗಳಲ್ಲೂ ಕೂಡ ಮೊದಲೇ ರಾಜಕಾರಣ ಉಚ್ಚಾಟನೆ ಮಾಡ್ತಾರೆ. ಅನ್ಯಾಯ ಮಾಡಿ ದೊಡ್ಡವನಿಗೆ ಬೈದಿ ಅಂತ ಹೇಳಿಬಿಟ್ಟು. ಅಂಥ ಹೊತ್ತಿನಲ್ಲಿ ಶ್ರೇಷ್ಠಾಪರಾಧ ಸೋತ್ತಮ ದ್ರೋಹ ಭಾರಿ ಇದು. ಬರೀ ಆಗಲ್ಲ, ಮೋಕ್ಷದಲ್ಲಿ ಅಫೆಕ್ಟ್ ಆಗುತ್ತೆ. ಅದು ಮತ್ತೆ ಮೋಕ್ಷಕ್ಕೆ ಏನು ಹೋಗ್ತಾರೆ ಇವರು, ಮೋಕ್ಷಕ್ಕೆ ಹೋದರೆ ಅಲ್ಲೂ ಕೂಡ ಆನಂದ ಹ್ರಾಸ ಆಗುತ್ತೆ ಅಂತೇಳಿ. ಅಷ್ಟು ದೊಡ್ಡ ಅಫೆನ್ಸ್ ಅದು. ಎಂದು ಕೈ ಹಾಕಬಾರ್ದು. ದೊಡ್ಡ ನಮ್ಮ ಗುರಿ ನಮ್ಮದಿದೆ. ಈಗ ದಾರಿಯಲ್ಲಿ ಹೋಗ್ತಿರ್ಬೇಕು, ಏನು ಮಾಡ್ತಾನು ಹೋಗ್ತಿದ್ದಾನೆ. ಈಗ ಏನು ಡಿಸ್ಟರ್ಬೆನ್ಸ್ ಆದಷ್ಟು ಬೇಗ ಮುಂದೆ ಹೋಗ್ಬೇಕಷ್ಟೇ. ಟ್ರಾಫಿಕ್ ಜಾಮ್ ಆಗಿದೆ, ಟ್ರೈ ಮಾಡ್ತೇನೆ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಹೇಳಿಬಿಟ್ಟು. ಏನಾರು ದಾರಿ ಸಿಗುತ್ತಾ, ಇದು ನೋಡೋಕ್ಕೆ ಹೋಗಲ್ಲ. ಯಾಕಂದ್ರೆ ನನ್ನ ಟೈಮ್ ವೇಸ್ಟ್ ಆಗುತ್ತೆ, ಅಷ್ಟು ಯೋಚನೆ ಮಾಡ್ತಾನೆ. ಒಂದ್ಸರಿ ಯಾವಲೋ ಬಂದಾಗ ಆಯಿತು, ನಿಂತ್ಬಿಡ್ತೆ. ಒಂದು ಯಾರೋ ಅರ್ಜೆಂಟ್ ಮದುವೆಗೆ ಹೋಗಬೇಕಾಗಿದೆ, ಒಂದು ಲಾರಿ ಅವ್ನೆಲ್ಲ ಹೊಡ್ಕೊಂಡು ಹೋಗ್ಬಿಟ್ಟು, ಸಣ್ಣ ಪುಟ್ಟ ಗಿಡಗಳೆಲ್ಲ ಮುಡ್ಕೊಂಡು ಹೋಗ್ಬಿಟ್ಟು ಆ ಕಡೆಗೆ ರೆಡಿ ಅಂತೇಳಿ ಅವನ್ನೆಲ್ಲ ಎಲ್ಲ ಹೊರಟೋಗ್ಬಿಟ್ರು ಒಬ್ರಿಂದ ಒಬ್ರು. ಅವ್ನು ಏನಾಗಿದೆ ಆದಷ್ಟು ಬೇಗ ದಾಟ್ಸು. ಆ ದಾರಿ ನಮ್ಗೆ ಗುರುಗಿರ್ಬೇಕಾಗಿ. ಈ ವೈಕುಂಠ ಎಲ್ಲಿ, ನಾವಿರೋದಲ್ಲಿ ಪ್ರಯತ್ನ ಎಷ್ಟು ಪಡಬೇಕು ಗೊತ್ತಾಯ್ತಾ? ಇಲ್ಲೆಲ್ಲ ನೋಡ್ತಾ ಕೂತ್ಕೊಂಡ್ಬಿಟ್ರೆ, ಇಲ್ಲಿಂದ ಬದರಿ ಯಾತ್ರೆಗೆ ಹೊರಟ ಯಶವಂತಪುರ ಸ್ಟಾಪು, ಕಾಫಿ ಬಿಟ್ಬಿಟ್ಟ. ಮತ್ತು ನೆಲಮಂಗಲ ಸ್ಟಾಪು, ಆಮೇಲೆ ಇದು ಅದು ಸ್ಟಾಪ್ ಅದು ಒಂದು ರಾವಸ್ಪೇಟೆ. ಎಲ್ಲಿಗೆ ಹೋಗ್ಬೇಕು ಬದರಿಗೆ ಅವನು? ಸಾಧ್ಯ ಇದೆಯಾ?
ನಾನ್ ಸ್ಟಾಪ್ ಟ್ರೈ ಮಾಡ್ತಾನೆ, ಆದಷ್ಟು ಫಾಸ್ಟಾಗಿ ಹೋಗೋದು. ಅದು ಆ ಕಾನ್ಸೆಪ್ಟ್ ಇರಬೇಕು. ನಾನು ಇವತ್ತು ಚೆನ್ನಾಗಿ ಅದು ಇಲ್ಲೇ ಇಲ್ಲ. ನಾನ್ ಸ್ಟಾಪ ದುಃಖಪಟ್ಟ ಪಾಪ, ಅದಕ್ಕೇನಾಯಿತು? ಸ್ವರ್ಗ ತೋಹು, ಆ ಪಾಪ ಪರಿಹಾರ ಆಯ್ತು. ನಾರಾಯಣ ಅಂತ ಒಂದು ಸರಿ ತಂದಿದ್ದೇ ಕಾಯ್ತಲ್ಲ, ಈ ರಾಮ ರಾಮ ಅದೇ ಯೋಚನೆ, ಬೇರೆ ಯೋಚನೆನೇ ಇಲ್ಲ. ಕೊರಗ್ತಾನೆ ಅಷ್ಟು ಕೊರಗ್ತಾನೆ ಪಾಪ, ಸದ್ಗತಿ ಹೊರಟ. ಯಾರಿಗೆ ಇನ್ನೂ ಮೋಕ್ಷ ಇಲ್ಲೆಲ್ಲ ಆಗುತ್ತೆ? ಮೋಕ್ಷ ಇನ್ನೂ ಹಾಗೆ ಮೋಕ್ಷ ಯಾವಾಗಿದೆ? ಈಗ ಫೈನಲ್ ಇಯರ್ ಇದ್ದ ಮಾತ್ರಕ್ಕೆ ಅವನು ಇನ್ನೂ ಡಿಗ್ರಿ ಮುಗಿದಿಲ್ಲ, ಇನ್ನು ಕಾನ್ವೊಕೇಶನ್ ಆಗೋವರೆಗೂ ಪೇಪರ್ ಬರಲ್ಲ ಅವನಿಗೆ. ಬರುತ್ತೆ, ಇನ್ನೂ ಭಾಳ ಇದೆ. ಇದು ಯಾರಿಗೂ ಈ ಸದ್ಯಕ್ಕೆ ಇವ್ರು ಹೇಳಿ ಹನುಮಂತಿಯವರು ಕೂಡ ಮೋಕ್ಷಕ್ಕೆ ಹೋಗಿಲ್ಲ, ಇನ್ನೂ ಕೂಡ ಮೋಕ್ಷಕ್ಕೆ ಹೋದ್ರೆ ಫಸ್ಟ್ ಅವರೇ, ಆದರೆ ಇನ್ನೂ ಸಾಧನೆ ಮಾಡಿಸ್ಬೇಕಾಗಿದೆ, ಇನ್ನೂ ಇದ್ದಾರೆ ಅವ್ರಿಗೆ. ಮೋಕ್ಷಕ್ಕೆ ಹೋದ್ರೆ ಈ ಕಡೆ ಲಿಂಕೇ ಬರೋದಿಲ್ಲ, ಮತ್ತೆ ಅವ್ರ ಕಾಂಟ್ಯಾಕ್ಟ್ ನಮಗೆ ಸಿಗೋದೇ ಇಲ್ಲ. ಬರೀ ಅಪ್ರೋಡ್ ದೊಡ್ಡವರಾದ ಆರ್ಯ ಮೇಲಿದ್ದಾರಂತ ಗೊತ್ತಾಯ್ತಾ? ದೇವತೆ ಗುಂಪೆ ಸೇರ್ತಾನೆ ಪಾಪ. ಸ್ವಯಂಭೂವನು ಅಷ್ಟು ಮೇಲಿದ್ದಾನೆ, ಎಷ್ಟೋ ದೇವತೆಗಳು ಗುಂಪೆ ಅಷ್ಟು ಮೇಲಿದ್ದಾನಂತ. ಮೊಟ್ಟ ಮೊದಲ ಚಕ್ರವರ್ತಿ ಆತ. ಅಲ್ಲಲ್ಲ, ಸ್ವಯಂಭೂವನು ಆತ. ಸ್ವಯಂಭೂವನು ಸ್ಪಷ್ಟ ಹೇಳಿದ್ದಾನೆ. ಆದ್ದರಿಂದ ಅಂಥ ಮಹಾನುಭಾವ, ಏನು ದೊಡ್ಡ ಸಾಧನೆ. ರಾಮದೇವ್ರ ಮಗನೇ ಹುಟ್ಬೇಕಾದ್ರೆ ಎಷ್ಟು ಸಾಧನೆ ಇರಬೇಕು ಯೋಚನೆ ಮಾಡಬೇಕು. ಹಾಂ, ಮೋಕ್ಷ ಆಗಿಲ್ಲ ಇನ್ನು ಮೇಲೆ ಮೋಕ್ಷ. ಏನಾಗ ಇದು ಕಳ್ಕೊಂಬಿಟ್ಟಲ್ಲ ಪಾಪನ, ಅದರಿಂದ ಆಗದೆ. ಮತ್ತು ದೇವರು ಅಂಥ ತಪ್ಪನ್ನು ಕ್ಷಮಿಸ್ತಾನೆ. ಏನು ಮಾಡ್ತಾನೆ? ಅದು ದುಃಖಪಟ್ಟನಲ್ಲ, ಎಷ್ಟು ಪಾಪ ಮಾಡಿಬಿಟ್ಟೆ ಅಂತ ಹೇಳ್ಬಿಟ್ಟು. ಪಾಪದಿಂದ ಅದಕ್ಕೆ ಪಾಪ ಕರ್ಮವ ಸಹಿಸುವರೆ ಲಕ್ಷ್ಮೀಪತಿಗೆ ಸಮರಾದ ದಿವಿಚರನು ಈ ಪಯೋಜ ಭವಾಂಡದೊಳಗೆ ಆವಲ್ಲಿ ನಾ ಕಾಣೆ. ಇದು ಭಕ್ತ ಬಸ್ಸಲ್ಲ, ದೇವರು ಅದನ್ನು ಕ್ಷಮಿಸ್ತಾನೆ. ಬುರುಗುಮುಂಡ ಕಾಲಿರೋದ್ರೆ ಕ್ಷಮಿಸ್ಲಿಲ್ಲ ಏನು? ಅದೇ ಆತನ ರೈಟ್, ಕ್ಷಮಿಸ್ತಾನೆ ಆತ ಹೇಳಿದ್ರೆ ನೀವೇನು ಮತ್ತೆ ಕ್ವಶನ್ ಮಾಡೋದೀಗ? ನಾನು ಕ್ಷಮಿಸ್ತೇನೆ, ಹೂವಾರಿ ಅಂತ ಕೇಳ್ತಾರೆ. ಗೊತ್ತಾಯ್ತು, ಕ್ಷಮಿಸೋದು ನಾನು, ಆಯಿತಾ? ದೇವರು ಯಾತಕ್ಕೆ ಕ್ಷಮಿಸಿ ಹೇಳಿದ್ರೆ, ನೀವು ಹಾಗಿದ್ರೆ ನಿಮಗೆ ಕ್ಷಮಿಸ್ತೇನೆ ಅಂತ ಹೇಳ್ತಾರೆ. ಅಪ್ರೋಚ್ ನಾನೇ ಕ್ಷಮಿಸ್ತೇನೆ. ದೇವರು ಯಾಕೆ ಕ್ಷಮಿಸಿದ ಪ್ರಶ್ನೆ ಮಾಡೋಂಗಿಲ್ಲ. ದೇವ್ರದ್ದು ಏನದು? ವಿಟೋ ಪವರು. ಯಾರು ಬೇಕಾದ್ರೆ ನನ್ನ ಬೇರೆ ಇಷ್ಟ ಬಂದರೆ ಕ್ಷಮಿಸ್ತೇನೆ. ಹೈಯೆಸ್ಟ್ ಅಥಾರಿಟಿಗೆ ಅದು ಇದೆ, ಡಿಸ್ಕ್ರಿಷನ್ ಪವರ್ ಇದೆ. ಗೊತ್ತಾಯ್ತು, ಇವಾಗ ಗೌರ್ಮೆಂಟಲ್ಲೂ ಇದೆ ಅದಕ್ಕೆ ಹೈಯೆಸ್ಟ್ ಇದು ಬಂದಾಗ. ಆನೀತವು ತಸ್ಯ ಕೃತ್ವ. ಕೆಲವೊಂದು ಆ್ಯಕ್ಷನ್ ತೊಗೊಳೋಕ್ಕೂ ಪರ್ಮಿಷನ್ ಬೇಕು, ಕೆಲವು ಸಲ ಆ್ಯಕ್ಷನ್ ತೊಗೊಳೋದಕ್ಕೂ ಪರ್ಮಿಷನ್ ಬೇಕು, ಅಷ್ಟು ಸೇಫಾಗಿರ್ತಾರೆ ಕೆಲವರು. ಇವತ್ತು ಯಾರು ತಂಟೆ ಬರ್ತಾರೆ ಅಂತ ಹೇಳ್ತಾರೆ, ಅದ್ರ ನಂತರ ಯಾರು ತಂಟೆ ಬರಾಗಿಲ್ಲ. ಪುತ್ರವು ವಿಧಿಸುತ್ತ, ಅದನ್ನೇ ಹೇಳಿದ್ದು, ತೊರೆದು ಜೀವಿಸಬಹುದೇ. ಇವತ್ತು ಯಾರ್ಯಾರೋ ಸತ್ರ ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನು ಸಿಗೋದಿಲ್ಲ ನಮಗೆ. ಇವತ್ತು ದಿವಸ ನೋಡ್ತಿರಲ್ಲ, ಈಗ ಯಾರೋ ಸತ್ರ ಎಷ್ಟೋ ಜನ ಸತ್ತು ಹೋಗ್ತಾರೆ. ಅದು ಅಷ್ಟು ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತಾರೆ. ದೇವ್ರ ಹತ್ರ ಏನಾಗುತ್ತೆ? ಸದ್ಗತಿ ಕಾರಣ ಆಗುತ್ತೆ. ತೊರೆದು ಜೀವಿಸಬಹುದೇ ರಿಣಿಂದ ಚರಣಗಳ ಕನಕದಾಸರ ಭಾಳ ಚೆನ್ನಾಗಿರೋದು. ಪುತ್ರವು ವಿಧಿಸುತ್ತ ಸಹಿತೈ ಮಂತ್ರಿಭಿ ಕೇಕಯೇಭ್ಯ. ಪುತ್ರವು ಆಮೇಲೆ ಏನು ಮಾಡಬೇಕೀಗ? ಅಂತ್ಯ ಕಾರ್ಯಗಳಾಗಬೇಕು, ಉತ್ತರಾಧಿಕಾರ ಸಿಗಬೇಕೀಗ. ಅದಕ್ಕೋಸ್ಕರ ಪುತ್ರವು ಅಂದರೆ ಏನರ್ಥ? ಇಬ್ಬರು ಮಕ್ಕಳನ್ನು, ದ್ವಿವಚನ, ಇಬ್ಬರು ಮಕ್ಕಳನ್ನು. ಯಾರವ್ರೀಗ? ಭರತ ಶತ್ರುಘ್ನ. ಈ ಕಡೆ ರಾಮ ಲಕ್ಷ್ಮಣ ಈ ಕಡೆ ಬಂದಿದ್ದಾರೆ, ಭರತ ಶತ್ರುಘ್ನ ಆ ಕಡೆ ಹೋಗಿದ್ದಾರೆ. ಎಲ್ಲಿಗೆ ಹೋಗಿದ್ರು ಅವರು? ಕೇಕೈ ದೇಶಕ್ಕೆ ಹೋಗಿದ್ರು. ಸೋದರ ಮಾವನ ಹತ್ರ ಇರ್ಬೇಕಾದ್ರೆ ಸ್ವಲ್ಪ ಅಶ್ವಪತಿ ರಾಜನ ಅಲ್ಲಿಗೆ ಹೋಗಿದ್ರು ಪಾಪ ಅವರು. ಅವಾಗೇನಾಗಿತ್ತು? ಈ ಸುದ್ದಿ ಇವ್ರಿಗೆ ಗೊತ್ತಿಲ್ಲ ಅವರಿಗೆ. ಭರತ ಸುಸ್ವಪ್ನಗಳಾಗಿತ್ತು, ಇವ್ರಿಗೆ ಕಳಿಸ್ಕೊಟ್ರು. ಎರಡು ಅಂತ್ಯಕಾರ್ಯಕ್ಕೆ ಮಗ ಬೇಕೇ ಬೇಕು, ಆದ್ದರಿಂದ ಹೇಳಿ ಕಳಿಸಿದ್ರು. ಸುದ್ದಿ ಹೋಯ್ತು, ಅವ್ರು ಹೋದರು. ಅವ್ರು ಬಂದ್ರಾಗ ವಿಧಿಸುತ್ತ ಸಹಿತೈಹಿ. ವಿಧಿಸುತ್ತ ಅಂದರೆ ವಶಿಷ್ಠ ಮುನಿಗಳು, ಅವ್ರು ಪ್ರಧಾನ ಪುರೋಹಿತ ಅವರೇ ತಾನೆ. ವಿಧಿಸುತ್ತ ಸಹಿತೈಹಿ ಮಂತ್ರಿಭಿ ಕೇಕಯೇಭ್ಯ. ವಿಧಿಸುತ್ತ ಬ್ರಹ್ಮಪುತ್ರರಾದ ವಶಿಷ್ಠರ ಮೂಲಕವಾಗಿ, ಮಂತ್ರಿಗಳ ಮೂಲಕ ಕೇಕೈ ದೇಶದಿಂದ ಭರತ ಶತ್ರುಘ್ನರು ಆನೀತೌ ಕರೆತರಲ್ಪಟ್ಟರು. ಅಲ್ಲೂ ಕೂಡ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಕರೆಯಾಗಿ ದೂತರು ಹೋಗ್ತಾರೆ, ಬರ್ತಾರೆ. ಇವರು ನೀವು ಓದಿದ್ರೆ ನಿಜವಾಗ್ಲೂ ರಾಮಾಯಣ ಇವತ್ತು ಬಂದು ಸರಿ ಆಧುನಿಕರು ಓದಿಬಿಟ್ರೆ ಅಷ್ಟೊಂದು ನಿಜವಾಗ್ಲೂ ನಮ್ಮ ರಾಮಾಯಣ ಭಾರತ ಗೌರವ ಸಲ್ಲಿಸಿದವರು ವೆಸ್ಟರ್ನರ್ಸ್. ಗೊತ್ತಾಯ್ತಾ? ಭಾರಿ ಅಪ್ರಿಷಿಯೇಟ್ ಬರೀತಾರೆ. ನಮ್ಮ ಜನ ಕೆಟ್ಟ ಬೈದ ಬರೀತಾರೆ ಜನಗಳು. ಇಲ್ಲಿಯವರು ಬೈತಾರೆ, ಅಲ್ಲಿಯವರು ಕೊಂಡಾಡ್ತಾರೆ. ಎಷ್ಟು ಆ್ಯಕ್ಯುರೇಟ್ ತೋರಿಸ್ತಾರೆ ಅಂದರೆ, ಇವರು ಹೋದವರೆಲ್ಲ ಅಶ್ವಾರೋಹಿಗಳು. ಇವ್ರು ರೂಟ್ ಬೇರೆಯವರು. ರಥಲ್ಲಿ ಬರ್ತಾರೆ. 2 ವೀಲರ್ ಹೋಗ್ಲಿಕ್ಕೂ ಕಾರು ಎಷ್ಟು ಡಿಫ್ರೆನ್ಸ್ ಇದೆ ಅಲ್ಲೇನು. ಬರ್ತಾರೆ ರಥಲ್ಲಿ. ಯಾಕಂದ್ರೆ ರಾಜಕುಮಾರ ಇಷ್ಟು ಫುಲ್ ಗಾರ್ಡ್ ಸೆಕ್ಯೂರಿಟಿ ಗಾರ್ಡ್ ಎಲ್ಲ ಇರ್ತಾರೆ, ದೊಡ್ಡ ಸೈನ್ಯ ಸಮೇತ ಬರ್ತಾನೆ. ಆದ್ದರಿಂದ ಆ ಥರ ಇವರು ಬೇಗ ಹೋಗ್ತಾರೆ, ಅವರು ಲೇಟಾಗಿ ಬರ್ತಾನೆ. ಯಾಕೆ? ರಥ ಹಿಂದೆ ದೊಡ್ಡ ಗ್ಯಾಂಗ್ ಇದೆ,
ಅದರಿಂದಾಗೇನೆ ಆ ರೀತಿ ಬರ್ತಾ ರೂಟ್ ಚೇಂಜ್ ಮಾಡ್ತಾರೆ ಹೇಳ್ಬೇಕಾದ್ರೆ. ಇವ್ರು ಕಾಮನ್ ಸೆನ್ಸ್ ಏನು ಮಾಡ್ತಾರೆ ನೋಡಿದ್ರೆ ರೂಟಿಗೆ ಗೊತ್ತಿಲ್ಲ, ಮರ್ತ್ಬಿಟ್ಟಿದ್ದಾರೆ ವಾಲ್ಮೀಕಿಗಳಾಗ್ಲೇ ಹೋಗಿ ತಿಳ್ಕೊಬಿಡ್ತಾರೆ. ಅಂದರೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಹೇಗಿದೆ ಅಂತ. ಇಲ್ಲಿಂದ ಹೋಗೋ ರೂಟ್ ಬೇರೆ, ಬರೋ ರೂಟ್ ಬೇರೆ. ಅದೆಲ್ಲ ಇಲ್ಲಿ ಇದು ಹೋಗ್ಬೇಕಾದ್ರೆ ಕುದುರೆಗಳೆಲ್ಲ ಹೋಗ್ಬೇಕಾದ್ರೆ ಹೇಳಿದ್ರೆ ಟೂ ವೀಲರ್ ಎಕ್ಸಾಂಪಲ್ ಸಾಕು ನಿಮಗೆ, ನುಗ್ಕೊಂಡು ಹೋಗ್ಬಿಡ್ತಾರೆ ಹೊರಗಡೆಗೆ. ರಿಕ್ಷಾ ನುಗ್ತಾರೆ, 4 ವೀಲರ್ ಹೋಗ್ಲಿಕ್ಕೆ ಬರೋದಿಲ್ಲ ಆ ಥರ. ಆದ್ದರಿಂದ ರಥ ಆತಂದು ಇಬ್ಬರು ಬೇರೆ ಬರಬೇಕು, ಇಂಥ ಸೈನ್ಯ ಇದೆ, ಆನೆ ಕುದುರೆಗಳೆಲ್ಲ ಇದೆ. ಆದ್ದರಿಂದ ಆತ ರೂಟ್ ದೊಡ್ಡ ವೈಡ್ ರೋಡಲ್ಲಿ ಬಂದ, ಲೇಟ್ ಆಯ್ತಾಗ. ಇದೆಲ್ಲ ಎಷ್ಟು ಟೈಮ್ ಬೇಕಾದ ಎಲ್ಲ ವರ್ಣನೆ ಮಾಡ್ತಾನೆ. 3 ದಿವಸ ಆಯಿತು, ಜಾಸ್ತಿ ಆಯಿತು. 3 ದಿವಸ ಅಲ್ಲ, ಹೋಗ್ಲಿಕ್ಕೆ 3 ದಿವಸ ಆಗಿತ್ತು ಅವರಿಗೆ. ತುಂಬ ದೂರ ಇದೆ, 1000 ಕಿಲೋಮೀಟರ್. ಅದೇ ತೈಲ ಇಡ್ತಾರೆ, ಸೇಫಾಗಿ ಕಾದಿಟ್ಟಿರ್ತಾರೆ, ಬರ್ತಾರೆ. ಹಾಂ, ಕೇಕ್ ಇದೆ ಇದ್ರ ಕಡೆ ಬರುತ್ತೆ, ಪಾಕಿಸ್ತಾನ ಅಫ್ಘಾನಿಸ್ತಾನ ಕಡೆ ಹೋಗುತ್ತೆ ಅಲ್ಲಿರೋದು. ಇದು ಇರೋದು ಈ ಕಡೆಗೆ, ನೇಪಾಳ ಕಡೆಗೆ. ಕರೆಕ್ಟ್ ಎಷ್ಟು ದೂರ ಇದೆ ಲೆಕ್ಕ ಹಾಕಿ, 1000 ಕಿಲೋಮೀಟರ್ ದೂರ ಇದೆ, ಸ್ವಲ್ಪ ದೂರ ಇಲ್ಲ, 1000 ಕಿಲೋಮೀಟರ್ ಇದೆ. ಇವರು ಅಯೋಧ್ಯೆಗೆ ಹೋದವರು ಇದಕ್ಕೆ ಹೋಗಲ್ಲ, ಯಾರಕ್ಕೆ ನೇಪಾಳಿಗೆ ಹೋಗಲ್ಲ, ಜನಕಪುರಿ. ಈ ಪೂರ್ತಿ ನೇಪಾಳಿಗೆ ಹೋಗಬೇಕಾಗಿಲ್ಲ, ನೇಪಾಳ ಸ್ಟಾರ್ಟಿಂಗ್ನಲ್ಲೇ ಸಿಗುತ್ತೆ ಜನಕಪುರಿ ಅಂತ. ಜನಕರಾಜ ಇದ್ದ ಜಾಗದೆಲ್ಲ ತೋರಿಸ್ತಾರೆ. ಇದು ಈ ಕಡೆ, ಅದು ಆ ಕಡೆಗೆ. ಅದು ಹೇಳಿದ್ರೆ ಡೀಟೇಲಾಗಿ ಓದಿ ಸರಿಯಾಗಿ ಮ್ಯಾಪ್ ಮಾಡಿಕೊಂಡು. ಈಗಂತೂ ಏನೂ ಕಷ್ಟ ಇಲ್ಲ, ನಿಮ್ಮ ಗೂಗಲ್ ಸಿಕ್ಕಿ ಬಂದಿರೋದ್ರಿಂದ ನಿಮ್ಗೆ ಎಕ್ಸಾಕ್ಟ್ ಎಷ್ಟು ದೂರ ಇದೆ ಇಲ್ಲಿ ವೇರಿ ಮೊಮೆಂಟ್ ನೋಡ್ತಾ ಇರ್ಬೋದು, ಅಷ್ಟು ಸುಲಭ ಆಗಿರ್ಬೋದು. ಹಿಂದೆಲ್ಲ ಭಾಳ ಕಷ್ಟಪಡಬೇಕಾಗಿತ್ತು. ಆನೀತೌ ತಸ್ಯ ಕೃತ್ವಾ ಶ್ರುತಿಗಣ ವಿಹಿತ ಪ್ರೇತ ಕಾರ್ಯಾಣಿ ಸದ್ಯ ತಸ್ಯ. ಎಂದು ಅಲ್ಲಿದ್ದ ದಶರಥ, ಇಲ್ಲಿ ತಸ್ಯ ಬಂದಿದೆ ಈಗ ಅವನಿಗೆ. ದಶರಥನ ಏನು ಮಾಡಿದರೆ ಈಗ ಪ್ರೇತ ಕಾರ್ಯಾಣಿ ಪ್ರೇತ ಕಾರ್ಯಗಳು, ಅಂತ್ಯ ಕಾರ್ಯಗಳನ್ನೆಲ್ಲ ಮಾಡಿದರು. ಮಾಡಬೇಕಾಗಿತ್ತ ಅಂತ ಕೇಳಿದರೆ ಶ್ರುತಿಗಣ ವಿಹಿತ ಪ್ರೇತ ಕಾರ್ಯಾಣಿ ಕೃತ್ವ. ಶ್ರುತಿಗಣ ವೇದೋಕ್ತವಾದ ಕ್ರಿಯೆ ಅದು. ಅಂತ್ಯಕ್ರಿಯೆ ಮಾಡಬೇಕಾದ್ದೇನದು, ಮಾಡಬೇಕಾದ್ದು ಮಕ್ಕಳೇ ಮಾಡಬೇಕಾದದ್ದು. ಯಾರು ದೊಡ್ಡ ಕೆಲಸ ಅದು, ವೇದ ಹೇಳಿದೆ ಮಾಡಬೇಕು ಅಂತ ಹೇಳಿಬಿಟ್ಟು. ಆದ್ದರಿಂದ ಅದಕ್ಕೆ ಮೈಲಿಗೆ ಕೆಲಸ ಅಂತ ತಿಳ್ಕೊಳ್ಳೋದಲ್ಲ. ಅದನ್ನು ಮಾಡಿ ಇವತ್ತೆಲ್ಲ ಬೇರೆ ಟ್ರಿಕ್ ಶುರು ಮಾಡಿಬಿಡ್ತಾರೆ, ಬರೋದೇ ಇಲ್ಲ ಫಸ್ಟು ಇದ್ದವರು. ಭಾಳ ಬಿಜಿ ಇದ್ದೇನೆ, ನಿಮಗೆ ಗೊತ್ತಿಲ್ಲ ಎಂಥ ಬಿಜಿ ಇದ್ದರೂ ಕೂಡ ಸೆರೆಮನಿ ಕೊಡೋದಕ್ಕೆ ಶ್ರದ್ಧೆ ರಜೆ ಕೊಡಬೇಕು ಅಂತ ಇದೆ. ಅಂಥ ಹೊತ್ತಲ್ಲಿ ಬರೋದು ಏನು ದೊಡ್ಡ ಕೆಲಸ ಇರುತ್ತೆ ಅವ್ರಿಗೆ ಬಿಡಲಿಕ್ಕೆ. ತುಂಬ ಜನ ನೋಡಿದೆ ನಾನು, ನೋನ್ ಪೀಪಲ್ ಎಷ್ಟು ಜನ ಬಂದಿಲ್ಲ ಹೋದಾಗ. ನೀವೇ ಮುಗಿಸ್ಬಿಡಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಯಾರು ವರ್ಷದ ಮೇಲೆ ಬರ್ತಾರೆ, ಆಮೇಲೆ ಅವರು ಬರ್ತಾರೆ. ಕೆಲಸದ ಬರೋದೇ ಇಲ್ಲ. ಹೋಗ್ತೇವೆ ನೀವು ಬಂದವನು ಕೂಡ ಒಂದು 2 ವರ್ಷ ಯುದ್ಧ ಮಾಡಿಬಿಟ್ಟು ಒಂದು ಅಚ್ಚಿ ತೊಗೊಂಡು ಬಿಸಾಕಿ ಹೋಗ್ಬಿಡ್ತಾರೆ. ಎಷ್ಟು ಇದಾಗಿದೆ ಅಂದರೆ ಕೆಲಸ ದುಡ್ಡಿಗೆ ಏನು ಬೇಕಾದ್ರೂ ಮಾಡ್ತಾರೆ. ಹಾಗಾಗಿಬಿಟ್ಟು ಇದಕ್ಕಿಂತ ದೊಡ್ಡದು ಏನಿದೆ ಪಾಪ ಈ ಮತ್ತೆ. ಅದರಲ್ಲೂ ಇದ್ದಾರೆ ಪಾಪ, ಒಳ್ಳೆ ಜನಗಳಿದ್ದಾರೆ, ಎಷ್ಟೋ ಜನಗಳು ಒಳ್ಳೆ ಇದರಲ್ಲಿದ್ದಾರೆ. ಆದರೆ ತುಂಬ ಜನಗಳು ಇವತ್ತು ಅಟ್ರಾಕ್ಟ್ ಆಗಿಬಿಟ್ಟಿದ್ದಾರೆ. ಭಾರಿ ಕೆಲಸ ಆಯಿತು. ಅದು ಬೇರೆ, ರಾಜರ ವಿಷಯ ಬೇರೆ, ಸಾಮಾನ್ಯರ ವಿಷಯ ಬೇರೆ. ರಾಜರು ಉತ್ತರ ಅದು ಅನೌನ್ಸ್ ತಕ್ಷಣ ಮಾಡಬಾರ್ದು, ಅದು ಬೇರೆ ಇದೆ. ಮತ್ತು ರಾಜ ಸತ್ತ ತಕ್ಷಣ ಅನೌನ್ಸ್ ಮಾಡೋಂಗಿಲ್ಲ, ಅರಾಜಕತೆ ಬಂದ್ಬಿಡುತ್ತೆ. ತಕ್ಷಣ ಎಲ್ಲ ರಕ್ಷಣೆ ವ್ಯವಸ್ಥೆ ಮಾಡ್ಕೊಂಡು ಆಮೇಲೆ ಅನೌನ್ಸ್ ಮಾಡ್ತಾರೆ. ಹಾಗಿರಲೇಬೇಕು. ಮತ್ತು ರಾಜರಿಗೆ ಮೈಲಿಗೆ ಇಲ್ಲ. ಅದು ಆ ಕಾಲದಲ್ಲಿ ಅವರ ಉತ್ತರಾಧಿಕಾರ ಕೊಟ್ಟರೆ ತಪ್ಪಿಲ್ಲ, ಯಾಕೆಂದರೆ ಅದು ಮೈಲಿಗೆ ಇಲ್ಲ ರಾಜ. ಅದಕ್ಕೆ ಮಾತ್ರ ಮೈಲಿಗೆ ಇಲ್ಲ ಅವರಿಗೆ. ಇನ್ಚಾರ್ಜ್ ತಕ್ಷಣ ತೊಗೊಳ್ಬೋದು. ಅದು ಶಾಸ್ತ್ರ ಎಷ್ಟು ಕ್ಲಿಯರ್ ಆಗಿದೆ ಅಂದರೆ ಸುಮ್ಮನೆ ಮೆಕ್ಯಾನಿಕಲಿ ಓದೋದು ಬೇರೆ, ಧರ್ಮಶಾಸ್ತ್ರನೇ ದೊಡ್ಡ ಓದೋದು, ಸಪ್ರೇಟಾಗಿ ಓದಬೇಕಂದ್ರೆ ತುಂಬ ಸೂಕ್ಷ್ಮ ವಿಚಾರ ಹೇಳ್ತಾರೆ. ಅವ್ರಿಗೆ ಮೈಲಿಗೆ ಇಲ್ಲ ಆ ಕಾಲಕ್ಕೆ, ತೊಗೊಳೋದಕ್ಕೆ ಮೈಲಿಗೆ ಅಂತ ಕಾಯಬೇಕಾಗಿಲ್ಲ. ಆಗ ಡ್ರೈವರು ಮೈಲಿಗೆ ಅಡವಿಯಲ್ಲಿ ಗತಿ ಏನಾಗಬೇಕು, ಪ್ಯಾಸೆಂಜರ್ಸ್ ಅದು ಬೇರೆ. ಅವೆಲ್ಲ ಎಕ್ಸೆಪ್ಷನ್ಸ್ ಎಲ್ಲ ಹೇಳ್ತಾ ಬರ್ತಾರೆ. ಪ್ರೇತ ಕಾರ್ಯಗಳು ಅಂದರೆ 10 ದಿವಸದೊಳಗೆ ಮಾಡೋದೆಲ್ಲ ಪ್ರೇತ ಕಾರ್ಯಗಳು, ಗೊತ್ತಾಯ್ತಾ? ಪ್ರೇತ ಕಾರ್ಯ ಅಂತ ಪ್ರೇತ ಅಂತಲೇ ಹೆಸರು ಅದಕ್ಕೆ. ಪ್ರೇತ ಅಂದರೆ ಪಿಶಾಚಿ ತಿಳ್ಕೊಂಡ್ಬಿಡ್ತೇವೆ ನಾವು. ಅಲ್ಲ, ಪ್ರೇತ ಅಂದರೆ ಸತ್ತು ಅಲ್ಲಿವರೆಗೂ ಪ್ರೇತ ಯೋನಿಯವರಿಗೆ. ಅದಕ್ಕೆ ಬೆಳೀತಾ ಹೋಗುತ್ತೆ ದೇಹ, ಬೆಳೀತಾ ಹೋದ ಅಲ್ಲಿ ಬರುತ್ತೆ. ಆಮೇಲೆ ಶುದ್ಧಿ ಬರುತ್ತೆ, ಅಲ್ಲಿವರೆಗೆ ಶುದ್ಧಿ ಬರೋದಿಲ್ಲ. ಅದಕ್ಕೆ ಪ್ರೇತತ್ವ ಕಡೆದಿ ಮಹಿಷೀಯ ರಾಘವೇಂದ್ರ ರಾಯಬಾರ ಅಂತ ಹೇಳೋದಿಲ್ಲ. 10 ದಿವಸದೊಳಗೆ ನಡೆದ ಘಟನೆ ಪ್ರೇತ ಅಂತ ಕರೀತಾರೆ. ಈ ಪ್ರೇತ ಯೋನಿ ಬೇರೆ ಇದೆ, ಅದು ದೊಡ್ಡದು, ಅದು ತಪ್ಪೋದು. 2 ಹೆಸರಿದೆ ಅದಕ್ಕೆ. ಪ್ರೇತ 10 ದಿವಸದೊಳಗೆ ಇರೋದಲ್ಲ, ಈ ಪ್ರೇತ 10 ದಿವಸಕ್ಕೆ. ಅನಂತ ಪ್ರೇತ ಯೋನಿ ಬೇರೆ, ಪ್ರೇತವಾಗಿ ಹುಟ್ಟಿಬಿಟ್ರೆ ಅದು ಗೋಳೋದು, ಎಷ್ಟೋ ವರ್ಷ ದುಃಖ ಪಡಬೇಕು. ಇದು ಪ್ರೇತ ಡೆಫಿನೆಟ್ ಪೀರಿಯಡ್ ಅಷ್ಟೇ. ಪ್ರೇತ ಕಾರ್ಯಾಣಿ ಸದ್ಯ ಶೋಚಂತವು. ತಕ್ಷಣ ಕೆಲಸ ಮುಗಿಸಿದ್ರು, ಬೇರೆ ವಿಷಯ ಅಲ್ಲ. ಫಸ್ಟ್ ಯಾವುದಾಗಬೇಕೀಗ? ಅಂತ್ಯಕ್ರಿಯೆ ಆಗಬೇಕು. ಈ ರಾಜ್ಯದ ಪ್ರಶ್ನೆ ಇಲ್ಲ, ತಕ್ಷಣ ಅಂತ್ಯಕ್ರಿಯೆ ಮುಗಿಸಿದ್ರು. ಶೋಚಂತವು ರಾಮ ಮಾರ್ಗಂ. ಅದು ಮುಗಿದ ತಕ್ಷಣ ಏನು ಮಾಡಿದ್ರು ಅವರು? ರಾಮನ ಕರ್ಕೊಂಬರ್ತೀವಿ. ದಸರಾ ಹೇಳ್ತಾರೆ, ಕಣಪ್ಪ ಕೈಗೆ ಕೌಶಲ್ಯ ಹೇಳ್ತಾಳೆ, ವಸಿಷ್ಠರು ಹೇಳ್ತಾರೆ, ಭರತ ನಿನ್ನ ಕೆಲಸ ಎಲ್ಲ ಮುಗಿದಿದೆ, ನಿಮ್ಮ ತಾಯಿ ವರ ಕೇಳಿದ್ದಾಳೆ, ರಾಮದೇವರು ಕಾಡಿಗೆ ಹೋಗಿದ್ದಾರೆ, ನೀನು ಉತ್ತರಾಧಿಕಾರಿ, ರಾಜ್ಯ ಆಳು ಅಂತ ಹೇಳ್ತಾರೆ. ವಸಿಷ್ಠ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಅವ್ರು ಒಂದೇ ಉತ್ತರ. ಭರತನ ಮಾತು ನೋಡಿದರೆ ಎಷ್ಟು ಗ್ರೇಟ್ ಅಂತ ಗೊತ್ತಾಗುತ್ತೆ. ಅದು ಹೇಳೋದಿಷ್ಟೇ. ನಾನು ಏನು ತಿಳ್ಕೊಂಡ್ಬಿಟ್ಟಿದ್ದೀರಿ, ನಾನು ಕೈಕೇಯಿ ಮಗ ಅಂತ ಹೇಳ್ಬೇಡಿ, ನಾನು ರಾಮನ ತಮ್ಮ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ರಾಮನ ತಮ್ಮ. ಕೈಕೇಯಿ ಮಗ ಅಂದರೆ ಏನಾಗುತ್ತೆ? ಆ ಬುದ್ಧಿ ಇದೆ ಅಂತಾಗುತ್ತೆ.
ಅವ್ರ ಮಗ ಹೇಳ್ಬೇಕಾದ್ರೆ ನಾನು ರಾಮನ ತಮ್ಮ ನಾನು, ಅದರಿಂದ ಅನುಯಾಯಿ ನಾನು ಫಾಲೋ ಮಾಡೋದು ರಾಮನ ನೋಡ್ತಾನೆ ತಾಯಿನಲ್ಲ ಅಂತ ಹೇಳಿ ಎಲ್ಲರಿಗೂ ಒಂದೇ ಒತ್ತು ಕೊಡು. ನಾನು ಹಾಕಿ ತಿಳ್ಕೊಳ್ಬೇಡಿ, ಕೈಗೆ ಮಗ ಹುಟ್ಟಿದ್ದೇ ನನ್ನ ತಪ್ಪು ಅಂತ ಹೇಳ್ತಾರೆ ಕೊನೆಗೆ. ಇವಳಿಂದ ಎಷ್ಟು ಬಯಸ್ಕೋಬೇಕಾಗ್ತಾರೆ ನಾನು ಅಂತ. ಇದು ಭರತನ ತ್ಯಾಗ. ಇದು ಯಾರೇ ಆಗಿದ್ದರೂ ಸ್ವಲ್ಪ ಸಂತೋಷ ಪಡೋರು, ಕೂತಲ್ಲೇ ಬಂದು ಬಿಡು ಅಂತ ಹೇಳಿ. ಭರತ ಒಂದು ಚೂರು ಕೂಡ ಅಕ್ಸೆಪ್ಟ್ ಮಾಡೋದೇ, ಅಷ್ಟು ಹೇಟ್ ಮಾಡ್ತಾನೆ. ಅದಕ್ಕೆ ಹೇಳೋದಕ್ಕೋಸ್ಕರ ರಾಮಮಾರ್ಗಂ ರಾಮದೇವರ ಹೋದ ದಾರಿಯಲ್ಲೇ ಹೊರಟರು. ಇಲ್ಲೆಲ್ಲ ಎಷ್ಟು ಬೆರೀತಾರೆ ವಾಲ್ಮೀಕಿಗಳು ಅಂದರೆ, ಅಲ್ಲಿ ಹೋಗಿದ ದಾರಿಗೆ ಹೋಗ್ಬೇಕೀಗ. ಸೈನ್ಯ ಸಮೇತ ಹೋಗ್ತಾನೆ ಭರತ. ಅಷ್ಟು ಜಾಗ ಸಾಕಾಗೋದಿಲ್ಲ, ಅದಕ್ಕೊಂದು ಇವ್ರನ್ನ ಕಳಿಸಿದ ಒಂದು ಬೆಟಾಲಿಯನ್ ಹೋಗುತ್ತಂತೆ. ಅದೇನು ಮಾಡ್ತಾವೆ, ದಾರಿ ಮಾಡ್ತಾ ಹೋಗ್ತಾರೆ ಅವರು. ಎಲ್ಲ ಇದನ್ನ ಕಳೆದು ಬಿಟ್ಟು ದಾರಿ ಮಾಡ್ಲಿಕ್ಕೆ ಹೋಗ್ತಾರೆ. ಇದೆಲ್ಲ ಹೇಳಬೇಕಾಗಿಲ್ಲ. ಯಾತಕ್ಕೆ ಹೇಳ್ತಾರೆ ಅದನ್ನವರು? ಇತಿಹಾಸ ಹೇಳ್ಬೇಕಾದ್ರೆ ಹೇಗೆ ಹೇಳ್ಬೇಕಾದನ್ನ ಒಳ್ಳೆ ಆ್ಯಕ್ಚುಲಿ ಏನಾಗುತ್ತೋ ಅದು ಹೇಳಬೇಕು. ನಮ್ಮ ಪ್ರಶ್ನೆ ಕೇಳ್ತಾರೆ ಯಾರೊಬ್ಬರು ತಕ್ಷಣ, ಏನಂತ ಅಷ್ಟು ದಾರಿ ಸಿಕ್ಕಿಬಿಡ್ತಾರೆ. ಉತ್ತರ ಕೊಟ್ಟರು ಅವರು. ಆಶುಕಾರಿಭಿ ಇದು ಬಂತಲ್ಲ ನಿಮಗೆ, ಮನೆ ಕುಟ್ಟಿ ಹೊಡೆಯೋದು ಎಷ್ಟು ದಿವಸ ಬೇಕು ನಿಮಗೆ, ಅದು ಇಂತಂದರೆ ಡಿಮಾಲಿಷ್ ಮಾಡಿ ಹೋಗ್ಬಿಡ್ತು ಅದು ಕ್ಷಣಕ್ಕೆ. ಆ ರೀತಿ JCB ತಂದು ಹೊಡೆದ್ರು ದಾರಿಗಳು. ಆಶುಕಾರಿಗಳು ಅಂತ ಕರೀತಾರೆ, ಫಾಸ್ಟಾಗಿ ಮಾಡೋರು ಅವರೆಲ್ಲ ಹೋದ್ರು. ಅದರಿಂದ ಫಾಲೋ ಮಾಡ್ಕೊಂಡು ಹೊರಟು. ಪುರ ಜನ ಸಹಿತವು, ಊರಿನ ಜನ ವಾಪಸ್ ಹೋಗಿದ್ರಲ್ಲ, ಮತ್ತೆ ಚಾನ್ಸ್ ಸಿಗ್ತದೆ. ಅವರು ಹೊರಟು ಬಿಟ್ರಿ. ಈಗ ರಾಜರು ಬಿಟ್ಟು ಹೋಗಿದ್ರಲ್ಲ, ಮತ್ತೊಂದು ಚಾನ್ಸ್ ಸಿಗ ಎಲ್ಲರೂ ಹೊರಟಿದ್ದ ಸೈನ್ಯ ಪುರಜನರು ಎಲ್ಲ. ಜಗ್ಮತುಹು, ಯಾಕೆ ಇಬ್ಬರಿದ್ದಾರೆ ಆದ್ದರಿಂದ ಜಗ್ಮತುಹು ಮಾತೃಭಿಶ್ಚ, ತಾಯಿ ಅಂತ ಹೊರಟು. ಆದರೆ ಕೈಕೇಯೂ ಇದ್ದಾಳೆ, ಭಾರಿ ಇಂಟ್ರೆಸ್ಟಿಂಗ್ ಅಂದರೆ ಕೈಕೇಯಿನೂ ಇದ್ದ. ಕೈಕೇಯಿ ಫುಲ್ ಚೇಂಜ್. ಯಾವಾಗ ಭರತನ ಬಗ್ಗೆ ಅಷ್ಟೆಲ್ಲ ಹೇಳಿದ್ರು, ಭರತ ಅಷ್ಟು ಬೈತಾನೆ ಆಕೆನ. ನೀನು ಶಪಥ ಮಾಡಿ 2 ಬರ ಕೇಳಿ ಕಳಿಸಿದ್ಯಾ, ನಾನು 2 ಶಪಥ ಮಾಡ್ತೀನಿ ಅಂತ ಹೇಳ್ತಾ. ನೀನು ರಾಮನಿಗೆ ಪಟ್ಟಾಭಿಷೇಕ ತಪ್ಪಿಸಿದೆಯಲ್ಲ, ರಾಮನಿಗೆ ನಾನು ಪಟ್ಟಾಭಿಷೇಕ ಮಾಡ್ತೀನಿ ಆಯಿತಾ. ಮತ್ತು ನಾನೇ ರಾಜ್ಯ ಅಂತ ಹೇಳಿ, ನಾನು ರಾಜ್ಯ ಆಳೋದೇ ಇಲ್ಲ ಆಯಿತಾ ಇಲ್ಲೋ, ಪೂರ್ತಿ ನ್ಯೂಟ್ರಲೈಸ್ ಮಾಡಿಬಿಡ್ತಾ. ಅವಳಿಗೊಂದು ಎಲ್ಲರೂ ಬೈದಿರ್ತಾರೆ ಕೈಕೇಯಿನ. ಆಕೆ ಇನ್ನೂ ತಾನು ಬುದ್ಧಿ ಬಿಟ್ಟಿರೋದಿಲ್ಲ. ಯಾತಕ್ಕೆ ಅಂತ ಕೇಳಿದರೆ, ಇವ್ರು ಯಾರು ಬೇಕೊಂಡು ಹೋಗಲಿ, ನಮ್ಮ ಮಗನಿಗೆ ಯಾರಿಗೋಸ್ಕರ ಮಾಡಿರೋದು ನಾನೀಗ, ಮಗನಿಗೋಸ್ಕರ. ಅವನೊಬ್ಬನು ಒಪ್ಪಿದ್ರೆ ಸಾಕು. ಅವನೇ ಯಾವಾಗ ಬೈದು ಬಿಟ್ಟು ಅವಾಗ ಏನಾಯ್ತು, ಆಕೆಗೆ ಪೂರ್ತಿ ಇದಾಗಿಬಿಟ್ಟು ಅಲ್ಲಿಗೆ ಅವಸರಾವೇಶ, ಆ ಭಾಗದ ಅವಸರಾವೇಶ ಹೊರಟೋಯ್ತು. ಇದು ಯಾರು ಮಾಡಿರ್ತಾರೆ ಅವ್ರು ಮೆಚ್ಚಿದ ಹೋದ್ರೆ ಏನಾಗುತ್ತೆ, ವೇಸ್ಟ್ ಅಂತ ಅರ್ಥ. ಯಾರಿಗೋಸ್ಕರ ಮಾಡಿರ್ತಾರೋ, ಅತಿಥಿ ಯಾರೋ ಬರ್ತಾರಂತ ಮಾಡಿರ್ತಾರೆ, ಬರೋದಿಲ್ಲ ಅಂತ ಆಗಿಬಿಡುತ್ತೆ. ಎಲ್ಲ ಅಡುಗೆ ಮಾಡಿ ಕೂತಿದ್ದಾರೆ, ಎಲ್ಲ ಊಟ ಮಾಡ್ತಾರೆ, ಏನು ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗಲ್ಲ. ಬಟ್ ಏನಂತಾರೆ ಅವ್ರ ಕೊನೆಗೆ, ಮಾಡಿದ್ದೆಲ್ಲ ವೇಸ್ಟ್ ಆಯಿತು ಅಂತೇಳಿ. ತಿಂದಿದ್ದಾರೆ, ಏನೂ ಉಳಿಸಿಲ್ಲ, ಏನೂ ಮಾಡಿಲ್ಲ, ಮಾಡಿದ್ದೆಲ್ಲ ವೇಸ್ಟ್, ಪರ್ಪಸ್ ಸರ್ವಾಗಲಿಲ್ಲ. ಅವಳಿಗೆ ಗೊತ್ತಾಯಿತು. ಅಂದರೆ ಮಗ ಅದರಿಂದ ಭರತನ ಮಾಡಿದ ಈ ಒಂದು ದೊಡ್ಡ ಇದರಿಂದಾಗಿ ಕೈಗೆ ಏನಾಗಬೇಕಾಗಿತ್ತು ನ್ಯಾಯವಾಗಿ, ಇದಕ್ಕೆ ತಮಸ್ಸೆ ಆಗಬೇಕು ಆ ಲೆಕ್ಕದಲ್ಲಿ. ಆದರೆ ಭರತನ ತ್ಯಾಗದಿಂದ ಏನಾಯಿತು, ಮುಂದೆ ಅವಳು ಚೇಂಜ್ ಆಗಿಬಿಟ್ಟು ಭರತನೂ ಮಾಡ್ದೆ. ಕೊನೆಗೆ ಅದರಿಂದ ಸದ್ಗತಿ ಕೊಡ್ತು. ಕೊನೆ ಬರುತ್ತದ, ಹೌದು, ಕೊನೆ ಬರುತ್ತದಲ್ಲ, ಹೌದು. ಆದ್ದರಿಂದನೇ ನಾವು ಎಷ್ಟು ಹುಷಾರಾಗಿರ್ಬೇಕು. ಒಳ್ಳೆ ಮಕ್ಕಳಿದ್ದರೆ ಏನಾಗುತ್ತೆ ಅಂತ ಹೇಳ್ತಾರೆ, ತಂದೆ ಮಾಡಿದ ತಪ್ಪನ್ನು, ತಾಯಿ ಮಾಡಿದ ತಪ್ಪನ್ನು ಏನು ಮಾಡ್ತಾರೆ ಅವರು, ರೆಕ್ಟಿಫೈ ಮಾಡ್ತಾರೆ. ಸಾಲ ತೀರಿಸಿ ಇದು ಮಾಡಿ ಬಟ್ ಒಳ್ಳೆ ಹೆಸರು ಬರ ಮಾಡುತ್ತೆ. ಇಲ್ಲದವ್ರೆ ಕೆಟ್ಟ ಹೆಸರು ತರ್ತಾರೆ. ಆ ಜವಾಬ್ದಾರಿ ಇದೆ ಪ್ರತಿಯೊಬ್ಬರಿಗೂ ಕೂಡ. ಶೋಚಂತವು ರಾಮ ಮಾರ್ಗಂ ಪುರಜನ ಸಹಿತವು ಜಗ್ಮತುರ್ಮಾತೃಭಿಶ್ಚ. ಸರ್ಕಾರದಲ್ಲೂ ಹಾಗೇನೆ ಪ್ರಿನ್ಸಿಪಾಲ್ ಇರ್ತಾನೆ, ಯಾವುದೋ ಉಪಯೋಗಿಸಿರ್ತಾನೆ, ಯಾವುದೋ ಒಂದು ಇದಕ್ಕೆ ಅಫಿಷಿಯಲಿನೇ. ಅದು ಅದೇನು ಅನ್ಅಫಿಷಿಯಲ್ ಅಲ್ಲ, ಅದು ಅಫಿಷಿಯಲಿ ಕರೆಕ್ಟಾಗಿ ಮಾಡಿರ್ತಾನೆ. ಲೋನು ಯಾವುದೋ ಇರುತ್ತೆ ಅಂತ ತಿಳ್ಕೊಬೇಡ. ನೆಕ್ಸ್ಟ್ ಬರ್ತಾನೆ, ನನಗೆ ಸಂಬಂಧಪಟ್ಟಿಲ್ಲ ಹೇಳಾಗಿಲ್ಲ, ಏನು ಮಾಡ್ಬೇಕಾತ ಈಗ, ಅಫಿಷಿಯಲೇ ಮಾಡಿರೋದು ಅದನ್ನು ಎಲ್ಲ ಅದನ್ನೇ ಮಾಡಬೇಕಾಗುತ್ತೆ. ಯಾರೋ ಆರ್ಡ್ರ್ ಕೊಟ್ಟಿರ್ತಾರೆ, ಬರುತ್ತೆ. ಅವ್ರು ಆರ್ಡ್ರ್ ಕೊಟ್ಟರೆ ಅವನೇ ಕೊಟ್ಕೊಳ್ಳಿ, ನಾನೇ ಕೊಡಲಿ ಅಂತ ಕೇಳಿದರೆ, ಪರ್ಸನಲಿ ಆರ್ಡ್ರ್ ಕೊಟ್ಟಿಲ್ಲ, ಅವನು ಏನಂತ ಕೊಟ್ಟಿರೋದು, ಅವನು ಕೆಪಾಸಿಟಿ ಆಫ್ ಆಫೀಸರ್ ಆದ್ದರಿಂದ ಅವ್ನು ಮಾಡಿದ್ದೆಲ್ಲ ಫಾಲೋ ಮಾಡಬೇಕು. ಇವಾಗ ಅಪಾಯಿಂಟ್ಮೆಂಟ್ ಮಾಡಿರುತ್ತೆ ಗೌರ್ಮೆಂಟ್ ಚೇಂಜ್ ಆಗುತ್ತೆ, ಇವ್ರ ಮನೆ ಕಳಿಸ್ಬಿಟ್ರೆ ಇವನ್ನೆಲ್ಲ ಕೂಡ ಗೋವಿಂದ, ಅದೆಲ್ಲ ಏನದು ವ್ಯಾಲಿಡ್. ಅದಕ್ಕೆ ಅವ್ರು ಮಾಡಿದ್ದು ಒಳ್ಳೇದಿದ್ದರೂ ಕಂಟಿನ್ಯೂ ಮಾಡಬೇಕು, ಕೆಟ್ಟದಿದ್ದರೆ ರೆಕ್ಟಿಫೈ ಮಾಡ್ಕೋಬೇಕು. ಮನೆಯಲ್ಲೂ ಅದೇ ವಾತಾವರಣ. ತಂದೆ ತಾಯಿ ಮಾಡಿದ ತಪ್ಪುಗಳಿದ್ರೆ ಏನು ಮಾಡ್ಕೋಬೇಕಂತ ತಿದ್ಕೋಬೇಕು. ನಮ್ಮ ತಂದೆ ತಾಯಿ ಏಕಾಚಿ ಮಾಡ್ತೇವೆ, ನಾವು ಮಾಡೋದಿಲ್ಲ, ಈ ಥರ ಮಾಡಬಾರ್ದು. ಎಷ್ಟು ಜನ ಅಂಥವ್ರು ಸಿಗ್ತಾರೆ, ನಮ್ಮನೆ ಪದ್ಧತಿನೇ ಬಂದಿಲ್ಲ ಅಂತ ಹೇಳೋದು. ಅದೆಲ್ಲ ಬೆಳೆದ್ರೆ ಮೂರ್ಖತನ ಅಂತ ಕೇಳಿ. ಒಳ್ಳೆಯದನ್ನು ಯಾವಾಗಲೂ ಬಿಟ್ಟಿದ್ದನ್ನು ಏನು ಮಾಡಬೇಕು, ಒಳ್ಳೆಯದನ್ನಾದರೆ ಸೇರಿಸ್ಕೋಬೇಕು, ಕೆಟ್ಟದ್ದನ್ನಾದರೆ ಬಿಡಬೇಕು. ಅವ್ರು ಮಾಡಿದ ತಪ್ಪು ನಾವು ಮಾಡೋದಿಲ್ಲ ಮುಂದೆ. ಇವತ್ತು ಒಳ್ಳೆಯದನ್ನು ಬಿಡ್ತಾರೆ, ಕೆಟ್ಟದನ್ನು ಸೇರಿಸ್ಕೋತಾರೆ, ಅದು ಅನಾಹುತ. ಕಾಣುತ್ತೆ ಏನು ಸಿಕ್ಕೇ ಸಿಕ್ತು. ರಾಮದೇವರೇ ಹೇಳ್ತಾರೆ, ಬ್ರಹ್ಮದೇವರು ಹೇಳ್ತಾರೆ, ಶೋಚಂತೌ ರಾಮ ಮಾರ್ಗಂ ಪುರಜನ ಸಹಿತವು ಜಗ್ಮತುರ್ ಮಾತೃಭಿಶ್ಚ. ಇದರಲ್ಲಿ ಏನೇನಾಯಿತು ಅಂತ ಹೇಳಿದ್ದಾರೆ ಈಗ. ಸೊ ಇನ್ನೊಂದು ಶ್ಲೋಕ ಆಯ್ತು ಇವತ್ತಾಗಿದ್ದರೆ, 2 ಶ್ಲೋಕ ಆಯಿತು. ಸರಿ, ನಾಳೆ ದಿವಸ ಮುಂದೇನಾಗುತ್ತೆ ಹೇಳ್ತಾರೆ, ಅದನ್ನು ನೋಡೋಣ.